जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, ಜಯ ಹೇ ರಸ ಋಷಿಗಳ ವೀಣೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಾಮಾನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಕೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಚಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ. ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀಮತಿ ಆಯಿಷಾ ಖಾನಂ ಅವರನ್ನ ಚಪ್ಪಾಳೆಗಳ ಮುಖೇನ ಬರಮಾಡಿಕೊಳ್ಳೋಣ. ಬಂಧುಗಳೇ, ಇದು ಸಜ್ಜನರ ಸಂಘ, ಸಹೃದಯರ ಸಂಗಮ. ಇಂಥದೊಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮಹಾಶಯರನ್ನ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಹೃದಯರನ್ನ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಬಿ ಕಾವೇರಿ, ಸರ್ಕಾರದ ಕಾರ್ಯದರ್ಶಿಗಳು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ. ಸ್ವಾಗತಿಸಿ ಬಂಧುಗಳೇ, ಶ್ರೀಮತಿ ಬಿ ಕಾವೇರಿ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಪತ್ರಿಕಾ ರಂಗದ ಅತ್ಯುನ್ನತ ಪ್ರಶಸ್ತಿಗಳ ಪೈಕಿ ಒಂದಾಗಿರುವ 2024ನೇ ಸಾಲಿನ ವಡ್ಡಸೆ ರಘುರಾಮ್ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ ಹಾಗೂ 2012ರಿಂದ 23ನೇ ಸಾಲಿನ ಕ್ಯಾಲೆಂಡರ್ ವರ್ಷಗಳ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಗಳ ಪ್ರದಾನ ಸಮಾರಂಭಕ್ಕೆ ಉದ್ಘಾಟಕರಾಗಿ ಹಾಗೂ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ಆಗಮಿಸಿರುವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರಿಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಶ್ರೀ ಭೈರತಿ ಸುರೇಶ್ ಇವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ಕರ್ನಾಟಕ ಕಾನೂನು ಆಯೋಗದ ಅಧ್ಯಕ್ಷರು 24ನೇ ವರ್ಷದ ವಡ್ಡಸೆ ರಘುರಾಮ್ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಪ್ರಕ್ರಿಯೆಯನ್ನು ತುಂಬ ಸುಗಮವಾಗಿ ನಿರ್ವಹಿಸಿಕೊಟ್ಟಿರುವಂಥ ಶ್ರೀ ಅಶೋಕ್ ಬಿ ಹಿಂಚಿಗೇರಿ ಅವರನ್ನು ಸ್ವಾಗತಿಸ್ತೇನೆ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಕೆ ವಿ ಪ್ರಭಾಕರ್ ಇವರನ್ನು ಇಲಾಖೆಯ ಪರವಾಗಿ ಸ್ವಾಗತಿಸ್ತೇನೆ.
ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕರ್ನಾಟಕ ವಿಧಾನ ಪರಿಷತ್ತಿನ ಸರ್ಕಾರಿ ಮುಖ್ಯ ಸಚೇತಕರಾದ ಮಾನ್ಯ ಶ್ರೀ ಸಲೀಂ ಅಹಮದ್ ಅವರಿಗೂ ಸ್ವಾಗತ ಕೋರುತ್ತೇನೆ. ಹಾಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸುತ್ತಿರುವಂಥ MLC ರವರಾದ ಶ್ರೀ ನಸೀರ್ ಅಹಮದ್ ಅವರಿಗೂ ಸ್ವಾಗತ ಕೋರುತ್ತೇನೆ. ಹಾಗೆ ನೂತನವಾಗಿ ಪತ್ರಿಕೋದ್ಯಮದಿಂದ ಆಯ್ಕೆಯಾಗಿ ನಮ್ಮಲ್ಲಿ MLC ಆಗಿರುವಂಥ ಶ್ರೀ ಶಿವಕುಮಾರ್ ಅವರಿಗೂ ಅಷ್ಟೇ ಇಲ್ಲಿ ಸ್ವಾಗತ ಕೋರುತ್ತೇನೆ. ಹಾಗೆ ಕಂಠೀರವ ಸ್ಟುಡಿಯೋ ಅಧ್ಯಕ್ಷರಾದ ಶ್ರೀ ಮೆಹಬೂಬ್ ಪಾಷಾ, ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಶ್ರೀಮತಿ ಆಯಿಷಾ ಖಾನಂ, ಹಾಗೆ ಇಲಾಖಾ ಆಯುಕ್ತರು ಅವರೆಲ್ಲರಿಗೂ ಅಷ್ಟೇ ಸ್ವಾಗತ ಕೋರುತ್ತೇನೆ. ಮತ್ತು ಈ ಒಂದು ಸಮಾರಂಭದ ಕೇಂದ್ರ ಬಿಂದು ಆಗಿರುವಂಥ ವಡ್ಡಸೆ ರಘುರಾಮ್ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ ಪುರಸ್ಕೃತರು ಶ್ರೀ ಡಿ ಉಮಾಪತಿ ಮತ್ತು ಇನ್ನೆಲ್ಲ ಅಭಿವೃದ್ಧಿ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಪುರಸ್ಕೃತರನ್ನು ಅಷ್ಟೇ ಸ್ವಾಗತಿಸ್ತೇನೆ. ಹಾಗೆ ಆಯ್ಕೆ ಸಮಿತಿಯ ಸದಸ್ಯರು ಎಲ್ಲ ಗಣ್ಯರನ್ನು, ಹಿರಿಯ ಪತ್ರಕರ್ತರನ್ನು ಹಾಗೂ ಮಾಧ್ಯಮ ಪ್ರತಿನಿಧಿಗಳನ್ನು ಹಾಗೂ ವಿವಿಧ ಪತ್ರಕರ್ತರ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳನ್ನು ಸ್ವಾಗತಿಸ್ತೇನೆ. ಮತ್ತು ಈ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಒಂದೇ ವೇದಿಕೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತಸ ತಂದಿದೆ. ಪ್ರಶಸ್ತಿ ಪುರಸ್ಕೃತರ ಎಲ್ಲರಿಗೂ ಒಳಿತಾಗಲಿ ಎಂದು ಹಾರೈಸುತ್ತಾ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ವಂದನೆಗಳು. ಹಾಗೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಸಾಧು ಕೋಕಿಲರ್ ಅವರು ಆಗಮಿಸಿರುತ್ತಾರೆ, ಅವರಿಗೂ ಸ್ವಾಗತ ಕೋರುತ್ತೇನೆ. ಎಲ್ಲರಿಗೂ ಸ್ವಾಗತವನ್ನು ಕೋರಿದಂತಹ ಶ್ರೀಮತಿ BB ಕಾವೇರಿ, ಸರ್ಕಾರದ ಕಾರ್ಯದರ್ಶಿಗಳು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ತುಂಬು ಪ್ರೀತಿಯ ಶುಭ ಸ್ವಾಗತ. ವೇದಿಕೆಯಲ್ಲಿ ಮುಂದಿಗಿದ್ದಾರೆ ಶ್ರೀ ಹೇಮಂತ್ M ನಿಂಬಾಳ್ಕರ್, ಆಯುಕ್ತರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಅವರಿಗೂ ಕೂಡ ವೇದಿಕೆ ಕಾರ್ಯಕ್ರಮಕ್ಕೆ ಶುಭ ಸ್ವಾಗತ. ಪ್ರಾಸ್ತಾವಿಕ ನುಡಿಗಳಿಗಾಗಿ ನಮ್ಮ ಆಹ್ವಾನ ಶ್ರೀ ಹೇಮಂತ್ M ನಿಂಬಾಳ್ಕರ್, ಆಯುಕ್ತರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಒಗ್ಗಟ್ಟು ಇಲ್ಲಿ ಬಂದಂತಹ ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು, ಸಚಿವರು ಭೈರತಿ ಸುರೇಶ್ ಅವರು, ಪೊಲಿಟಿಕಲ್ ಸೆಕ್ರೆಟರಿ ಶ್ರೀ ಅಹಮದ್ ಅವರು, ಶ್ರೀ ಶಿವಕುಮಾರ್ ಅವರು, ಮುಖ್ಯ ಸಚೇತಕರಾದ ಶ್ರೀ ಸಲೀಂ ಅಹಮದ್ ಅವರು, ಆಯಿಷಾ ಖಾನಂ ಅವರು, ಅದೇ ಥರ ಪಾಷಾ ಅವರು ಹಾಗೂ ಸಾಧು ಕೋಕಿಳ ಅವರು, ಈ ಆಯ್ಕೆ ಸಮಿತಿಯ ಅಧ್ಯಕ್ಷರಾದಂಥ ನ್ಯಾಯಮೂರ್ತಿ ಅವರು, ಆಮೇಲೆ ಬಹಳ ಮುಖ್ಯವಾದಂಥ ಈ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಪ್ರಶಸ್ತಿ ವಿಜೇತಕರು. ಪ್ರಶಸ್ತಿ ಅಂತ ಹೇಳಲಿಕ್ಕೆ ಆಗೋದಲ್ಲ, ನಾನು ವಾಡಿಕೆ ಪ್ರಕಾರ ಪ್ರಶಸ್ತಿ ಅಂತ ಹೇಳ್ತಾ ಇದ್ದೀನಿ, ಪ್ರಶಸ್ತಿಗಿಂತ ಬಹಳ ದೊಡ್ಡ ವಿಷಯ ಇದು. ಆಮೇಲೆ ಅವರ ಕುಟುಂಬಸ್ಥರು, ಮಾಧ್ಯಮದವರು. ಪ್ರಾಸ್ತಾವಿಕ ನುಡಿಯಲ್ಲಿ ಈ ಒಂದು ವಡ್ಡಸೆ ರಘುರಾಮ್ ಶೆಟ್ಟಿ ಅವರ ಹೆಸರಿನಲ್ಲಿ ಇರತಕ್ಕಂಥ ಈ ಒಂದು ವಿಶೇಷವಾದಂಥ ಪುರಸ್ಕಾರ ಹಾಗೂ ಉದ್ಯಮ ಪತ್ರಕಾರಿತೆ ಹಾಗೂ ಪರಿಸರ ಪತ್ರಕಾರಿತೆ. ಉದ್ಯಮ ಪತ್ರಕಾರಿತೆ ಮತ್ತು ಪರಿಸರ ಪತ್ರಕಾರಿತೆ ಸರ್ 2017ರಿಂದ ಇಲ್ಲಿವರೆಗೂ ಯಾರು ಕೊಡಲಿಕ್ಕೆ ವಿಚಾರಣೆ ಮಾಡಲಿಲ್ಲ. ತಮ್ಮ ಸರ್ಕಾರ ಇದು ವಿಚಾರ ಮಾಡಿ ಈ ಆಯ್ಕೆ ಸಮಿತಿ ನಮಗೆ ಕೊಟ್ಟು ಈ ಒಂದು ಪ್ರಶಸ್ತಿ ಕೊಡುವ ವಿಧಾನ ತಾವು ರೂಪಿಸಿದ್ದೀರಾ. ತಮಗೆ ಅನಂತ ಧನ್ಯವಾದಗಳು ಸರ್. ಪತ್ರಕರ್ತರಿಗೆ ಪುರಸ್ಕಾರ ಕೊಡೋದು, ಪತ್ರಕರ್ತರಿಗೆ ಒಂದು ಶಬಾಸ್ ಅಂತ ಹೇಳೋದು, ಅಂಥ ಸರ್ಕಾರ ನಿಜವಾದ ಸರ್ಕಾರ. ಯಾಕಂದರೆ ಪತ್ರಕರ್ತರು ಸರ್ಕಾರಕ್ಕೆ ಯಾವಾಗಲೂ ಪಟ್ಟಿ ಹಿಡಿದನೆ ಏನು ಮಾಡ್ತಾ ಇದ್ದೀರಪ್ಪ ಅಂತ ಕೇಳೋರು ಜನ. ಅಂಥ ತಾವು ಈ ಸರ್ಕಾರ
ಮೊಹರೆ ಪ್ರಶಸ್ತಿ 5 ವರ್ಷ ಪೆಂಡಿಂಗ್ ಇತ್ತು, ಇದೇ ಸರ್ಕಾರ ಕೊಟ್ಟರು. TSR ಪ್ರಶಸ್ತಿ 5 ವರ್ಷ ಪೆಂಡಿಂಗ್ ಇತ್ತು, ಇದೇ ಸರ್ಕಾರ, ಈ ಸರ್ಕಾರ ಬಂದ ಮೇಲೆ ಕೊಟ್ಟರು. ಈಗ ಪರಿಸರ ಉದ್ಯಮ 7 ವರ್ಷ ಪೆಂಡಿಂಗ್ ಇತ್ತು, ಇದೇ ಮುಖ್ಯಮಂತ್ರಿ, ಇದೇ ಸರ್ಕಾರ ಸಮಿತಿ ರಚನೆ ಮಾಡಿ ಅದೂ ಕಾರ್ಯ ಒಂದು ಹಂತಕ್ಕೆ ತಂದಿದ್ದಾರೆ. ಉದ್ಯಮ ಪತ್ರಕಾರಿತೆ ಅದು ಕೂಡ ಸೇಮ್ ಹಂತದಲ್ಲಿ. ಸೊ ಈ ಥರ ಸುಮಾರು ಪತ್ರಕರ್ತರಿಗೆ ಶಬಾಸ್ ಅಂತ ಹೇಳೋದು ಕೆಲಸ. ನೀವು ಟೀಕೆ ಮಾಡ್ತಾ ಇದ್ದೀರಾ ಅಂದರೆ ನೀವು ನಮಗೆ ದೂಷಣೆ ಕೊಡ್ತಾ ಇದ್ದೀರಾ, ಇಲ್ಲ ನೀವು ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ಕೆಲಸ ಇನ್ನೂ ಜೋರಾಗಿ ಮಾಡಿ ಅಂತ ಹೇಳೋದು ಅಂಥ ಸರ್ಕಾರ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ. ಈ ಒಂದು ಅದಕ್ಕೆ ಇದು ಒಂದು ಬಹಳ ಖುಷಿ ಇಲ್ಲ. ಈ ಹೋದ 2 ವರ್ಷದಲ್ಲಿ ಇದು ಏನು ನಾನು ಆಯುಕ್ತರಾಗಿ ಇದು ಮಾಡ್ತಾ ಇದ್ದೀನಿ, ಬಹಳಷ್ಟು ಕೆಲಸಗಳು ಪತ್ರಕರ್ತರಿಗಾಗಿ ಸುಮಾರು ಯೋಜನೆಗಳು, ಯಾರು ವಿಚಾರ ಮಾಡಿಲ್ಲ ಅಂತ ಯೋಜನೆಗಳು, ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್, ಈಗ ಚಾಲ್ತಿಯಲ್ಲಿ ಇರ್ತಕ್ಕಂಥ ಆರೋಗ್ಯ ಸಂಜೀವನಿ, ಬಹಳಷ್ಟು ಯೋಜನೆಗಳು ಒಂದರ ಮೇಲೆ ಒಂದು. ಈ ಸಂದರ್ಭದಲ್ಲಿ TS ಇಲಿಯಟ್ ಅಂತ ಒಬ್ಬ ಮಹಾನ್ ಕವಿ, ಅವನದು ಒಂದು ಪ್ರಬಂಧ ಇದೆ. ಆ ಪ್ರಬಂಧ ಇಂಡಿವಿಜುವಲ್ ಟ್ಯಾಲೆಂಟ್ ಆ್ಯಂಡ್ ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್. ಟ್ರೆಡಿಷನ್ ಅಂದರೆ ಸರ್ಕಾರ, ಇಂಡಿವಿಜುವಲ್ ಟ್ಯಾಲೆಂಟ್ ಅಂದರೆ ತಾವು ಎಲ್ಲರೂ 15 ಜನ ಇಲ್ಲಿ ಕೂತಿರೋರು. ಈ ನಡುವೆ ಇರ್ತಕ್ಕಂಥ ಏನು ಜಗಳ ಇದೆ, ಈ ಜಗಳದಲ್ಲಿ ಸೃಜನೆ ಆಗೋದು, ಸೃಷ್ಟಿ ಆಗೋದು, ಆ ಸೃಷ್ಟಿ ಮಾಡಲಿಕ್ಕೆ ಜನರಕ್ಕೋಸ್ಕರ ಏನು ಮಾಡಬೇಕು ಅದು ಮಾಡಲಿಕ್ಕೆ ತಾವು ಏನು ಈ ಸರ್ಕಾರಕ್ಕೆ ಸಪೋರ್ಟ್ ಕೊಡ್ತಾ ಇದ್ದೀರಿ, ಪಾಸಿಟಿವ್ ನೆಗೆಟಿವ್ ಬಟ್ ಸಪೋರ್ಟ್ ಕೊಡ್ತಾ ಇದ್ದೀರಿ, ಅದಕ್ಕೆ ತಮಗೆ ಎಲ್ಲರಿಗೆ ಧನ್ಯವಾದಗಳು. ಈಗಾಗಲೇ ಸರ್ಕಾರ ಮತ್ತೊಂದು ಅಭಿನಯ ಶಾರದೆ ಜಯಂತಿ ಹೆಸರಿನಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ. ಅದೇ ಥರ ಚಿತ್ರರಂಗಕ್ಕೆ 25 ವರ್ಷಗಳ ಕೊಡುಗೆ ನೀಡಿರುವ ಮಹಿಳಾ ಸಾಧಕರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯಾಗಿ ದಿವಂಗತ B. ಸರೋಜಾದೇವಿ ಅವರ ಹೆಸರಿನಲ್ಲಿ ಕೂಡ ಅಭಿನಯ ಸರಸ್ವತಿ ಪ್ರಶಸ್ತಿ ಅಂತೂ ಈ ಸರ್ಕಾರ ಘೋಷಣೆ ಮಾಡಿದೆ. ಜನರಲ್ಲಿ ಇರ್ತಕ್ಕಂಥ, ಸಮಾಜದಲ್ಲಿ ಇರ್ತಕ್ಕಂಥ ಕಲಾವಿದರಾಗಲಿ, ಸಮಾಜ ಧುರೀಣರು ಆಗಲಿ, ಅವರಿಗೆ ಗಾಂಧಿ ಪ್ರಶಸ್ತಿ ಈಗ ನಾವು ಕೊಡ್ತಾ ಇದ್ದೀವಿ ಪ್ರತಿ ವರ್ಷ. ಈಗ ಗಾಂಧಿ ಪ್ರಶಸ್ತಿ ಇದೇ ಸರ್ಕಾರ, ಇದೇ ಹಳೆ ಸಿದ್ದರಾಮಯ್ಯ ಸರ್ಕಾರ ಗಾಂಧಿ ಪ್ರಶಸ್ತಿ ಶುರು ಮಾಡಿತ್ತು, 5 ಲಕ್ಷ ರೂಪಾಯಿ. ಮತ್ತು ಗಾಂಧಿ ವಿಚಾರದಲ್ಲಿ ಮುಂದೆ ಹೋಗುವ, ಗಾಂಧಿ ವಿಚಾರ ಜೀವಂತ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ ಸಂಘ ಸಂಸ್ಥೆಗಳಿಗೆ, ವ್ಯಕ್ತಿಗಳಿಗೆ, ಅವರಿಗೆ ಕೂಡ ಸೊ ಪ್ರಶಸ್ತಿ ಕೊಡೋದು, ಪುರಸ್ಕಾರ ಕೊಡೋದು, ಪುರಸ್ಕಾರ ಮುಖಾಂತರ ಸರ್ಕಾರದ ಭಾವನೆ, ಸರ್ಕಾರದ ಭೂಮಿಕೆ ಏನಿದೆ ಅದು ಜನರಿಗೆ ಗೊತ್ತಾಗಬೇಕಂತ ಒಂದು ಪ್ರಯತ್ನ ಈ ಸರ್ಕಾರ ನಿರಂತರವಾಗಿ ಮಾಡ್ತಾ ಬಂದಿದೆ. ಇಲ್ಲಿ ಒಂದು ವಿಶೇಷವಾದಂಥ ವರದಿ ವಾಚನದಲ್ಲಿ ನಾನು ಹೇಳಲೇಬೇಕಾಗತ್ತೆ. ಸಿನಿಮಾಗೃಹದಲ್ಲಿ ಟಿಕೆಟ್ ದರದು ತಾವು ಈಗ ತಮಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಬಡ ಜನರಿಗೆ ಪಿಕ್ಚರ್ ನೋಡಲಿಕ್ಕೆ ಅನುಕೂಲ ಆಗಬೇಕಂತ ಪ್ರತಿಯೊಂದು ಟಿಕೆಟ್ 200 ರೂಪಾಯಿ ಮಾಡೋದು, ಈ ವಿಚಾರನೇ ದೊಡ್ಡ ಇದೆ. ಸರ್ಕಾರ ವಿಚಾರದಿಂದ ಈ ವಿಚಾರನೇ ದೊಡ್ಡದು. ಅದೇ ಥರ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಆ ಶಕ್ತಿ ಬರಲಿ ಅಂತ ಮೈಸೂರಲ್ಲಿ ಈಗ 160 ಎಕರೆ ಒಳಗೆ ಫಿಲ್ಮ್ ಸಿಟಿ ನಿರ್ಮಾಣ ಆಗ್ತಕ್ಕ ಕಾರ್ಯ ಹಂತದಲ್ಲಿದೆ. ಈಗ ಟ್ರಾನ್ಸಾಕ್ಷನ್ ಅಡ್ವೈಸರ್ ಅಪಾಯಿಂಟ್ ಆಗಿದ್ದಾರೆ. ಇಷ್ಟೆಲ್ಲ, 1 ಇಲ್ಲ 2 ಪೆನ್ಷನ್ ಸ್ಕೀಮಲ್ಲಿ ಸರಳೀಕರಣ ಮಾಡ್ತಾ ಇದ್ದೀವಿ. ಜಾಸ್ತಿ ಜನರಿಗೆ, ಸಂಕಷ್ಟದಲ್ಲಿ ಇರತಕ್ಕಂಥ ಪತ್ರಕರ್ತರಿಗೆ ನಾವೇ ಕಾಪಾಡಬೇಕು. 35 ವರ್ಷ 40 ವರ್ಷ ಪತ್ರಕರ್ತರು ಪ್ರಯತ್ನ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಆದರೆ ಸಂಕಷ್ಟದಲ್ಲಿ ಇದ್ದಾಗ ಸರ್ಕಾರದ ಜವಾಬ್ದಾರಿ ಅಂತಾಗಿದೆ ಸಿದ್ದರಾಮಯ್ಯ ಸರ್ಕಾರ. ಆ ಜವಾಬ್ದಾರಿಯನ್ನು ಕೂಡ ತಗೊಂಡು ಇರ್ತಕ್ಕಂಥ ಏನು ನಿಬಂಧನೆಗಳು ಅದು ಸರಳೀಕರಣ ನಡೀತಾ ಇದೆ. ಇನ್ಫೋಸಿಸ್ ಜೊತೆ ನಾಲೆಜ್ ಶೇರಿಂಗ್ ಪ್ಯಾಕ್ಟ್ ಕೂಡ ಇದೇ ಸರ್ಕಾರ. ಹೊಸ ಜೆನ್ ಜಿ ಪತ್ರಕರ್ತರಿಗೆ AI, ಡಿಜಿಟಲ್ ಇದೆಲ್ಲ ಟ್ರೈನಿಂಗ್ ಎಲ್ಲಿಂದ ಕೊಡೋದು? ಸೊ ಅದಕ್ಕೆ ಅವರ ಜೊತೆ ಕೂಡ ಒಂದು ಒಪ್ಪಂದ ಮಾಡಿ ಆ ಕಾರ್ಯಕ್ರಮ ಕೂಡ ಈ ಸರ್ಕಾರ ವತಿಯಿಂದ ನಡೀತಾ ಇದೆ. ಮೀಡಿಯಾ ಫೆಸ್ಟ್ ಮಾಡ್ತೀವಿ. SC, ST, OBC, ಮೈನಾರಿಟಿ
ಇವರು ಎಲ್ಲ ಪತ್ರಕರ್ತರಿಗೆ ಮೀಡಿಯಾ ಕಿಟ್ ಕೊಡ್ತೀವಿ. ಮೀಡಿಯಾ ಕಿಟ್ ಅಂದರೆ ಬರೀ ಒಂದು ಚಿಕ್ಕ ಕ್ಯಾಮೆರಾ ಇರಲ್ಲ, ಒಂದು ಲ್ಯಾಪ್ಟಾಪ್ ಇರುತ್ತೆ, ಒಂದು ಕ್ಯಾಮೆರಾ ಇರುತ್ತೆ. ಅವರಿಗೆ ಸುದ್ದಿ ಕಳಿಸ್ಲಿಕ್ಕೆ ಏನೇನು ಬೇಕು ಎಲ್ಲ ಕೊಡೋದು ವ್ಯವಸ್ಥೆ ಈ ಸರ್ಕಾರ ನಿರಂತರವಾಗಿ ಮಾಡ್ತಾ ಬಂದಿದೆ. ಇದು ಒಂದು ಬಹಳ ಹೆಮ್ಮೆಯ ವಿಷಯ. ಇಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ. ಸರ್ಕಾರ ತಾವು ಮಾಡಿದ್ದ ಕೆಲಸಕ್ಕೆ ಇವತ್ತು ಒಂದು ಪುರಸ್ಕಾರ ರೂಪದಲ್ಲಿ ತಾವು ಮಾಡಿದ್ದನ್ನೇ ಸರಿ ಅಂತ ಹೇಳ್ತಾ ಇದೆ, ತಾವು ಮಾಡ್ತಾ ಇರೋದು ಸರಿ ಅಂತ ಹೇಳ್ತಾ ಇದೆ. ಬಹಳ ಖುಷಿಯ ವಿಷಯ. ಪತ್ರಕರ್ತರಿಗೆ ಒಂದು ಶ್ಲಾಘನೆ, ಒಂದು ಪುರಸ್ಕಾರ ಬಹಳ ಕಷ್ಟ. ಪ್ರೈವೇಟಲ್ಲಿ ನಾನು ಒಬ್ಬ ಪತ್ರಕರ್ತ ಇದ್ದೆ, ಸಬ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಯಾರು ಹೊರಗಡೆ ಯಾರು ಮಾತಾಡಲ್ಲ, ಒಳಗೆ ಬಂದು ಏನಪ್ಪ ಅಂತ ಕೇಳೋರು. ತಮಗೆ ಎಲ್ಲರಿಗೆ ಗೊತ್ತು, ತಾವು ಪತ್ರಕರ್ತರು. ಬಟ್ ಈ ಥರ ಬಹಿರಂಗವಾಗಿ ಪತ್ರಕರ್ತರಿಗೆ ಶಬಾಷ್ ಅಂತ ಹೇಳೋದು ಕೆಲಸ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ತುಂಬ ತುಂಬ ಸಂತೋಷದ ವಿಷಯ. ತಾವು ಎಲ್ಲರೂ ಬಂದಿದ್ದೀರಿ ಈ ಕಾರ್ಯಕ್ರಮಕ್ಕೆ. ಮತ್ತೊಮ್ಮೆ ತಮ್ಮ ಎಲ್ಲರಿಗೆ ಹಾಗೂ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪತ್ರಕರ್ತರ ಹಿತಕ್ಕಾಗಿ ಸರ್ಕಾರ ರೂಪಿಸಿರುವಂಥ ಕಾರ್ಯಕ್ರಮಗಳನ್ನು ಸವಿಸ್ತಾರವಾಗಿ ವ್ಯಕ್ತಪಡಿಸಿದ ಶ್ರೀ ಹೇಮಂತ್ ಎಂ ನಿಂಬಾಳ್ಕರ್ ಅವರಿಗೆ ವಂದನೆಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಮ್ರ ಮನವಿ. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಕೋರಿಕೆ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಜೊತೆಗೂಡಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೋರಿಕೆ. ಬಂಧುಗಳೇ, ಮಾಧ್ಯಮ ರಂಗಕ್ಕೆ ಓದುಗರನ್ನೇ ಒಡೆಯರನ್ನಾಗಿಸಿ ಮುಂಗಾರು ಪತ್ರಿಕೆಯನ್ನು ಪ್ರಾರಂಭಿಸಿ ಚಿಂತನೆಯ ಮಳೆ ಹರಿಸಿ ಜನಶಕ್ತಿಯ ಬೆಳೆ ತೆಗೆಯಲು ಹೊರಟವರು ಹಿರಿಯ ಪತ್ರಕರ್ತ ಒಡ್ಡರ್ಸೆ ರಘುರಾಮ ಶೆಟ್ಟಿಯವರು. ಅವರ ಹೆಸರಿನಲ್ಲಿ ಪ್ರಥಮ ಬಾರಿಗೆ ಒಡ್ಡರ್ಸೆ ರಘುರಾಮ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ 2025 ಸರ್ಕಾರ ಕೊಡಮಾಡುತ್ತಿದೆ. ಇಂಥದೊಂದು ಅಪೂರ್ವವಾದಂಥ ಕಾರ್ಯಕ್ರಮವನ್ನು ಜ್ಯೋತಿಯನ್ನು ಬೆಳಗಿಸಿ ಉದ್ಘಾಟಿಸಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಪರಿಸರ, ನದಿ, ಅರಣ್ಯ, ಜೀವವೈವಿಧ್ಯ, ವಾಯು, ಜಲಮಾಲಿನ್ಯ, ಹವಾಮಾನ ಬದಲಾವಣೆ ಮುಂತಾದ ಜನಜೀವನಮುಖಿ ವಿಷಯಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಪತ್ರಕರ್ತರಿಗೆ ಕರ್ನಾಟಕ ಸರ್ಕಾರವು ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಸ್ಥಾಪಿಸಿ 2001 ಪ್ರತಿ ವರ್ಷ ನೀಡುತ್ತಾ ಬಂದಿದೆ. ಅದರ ಜೊತೆಗೆ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಸಮಾಜದ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಉನ್ನತಿಗೆ ದಾರಿ ತೋರಿಸುವ ಬೆಳಕಾಗಿ ಅಭಿವೃದ್ಧಿ ಪತ್ರಿಕೋದ್ಯಮ ಕಾರ್ಯನಿರ್ವಹಿಸುತ್ತದೆ. ಇಂತಹ ಬೆಳವಣಿಗೆಗಳನ್ನು ಸಮಾಜಕ್ಕೆ ತಲುಪಿಸಿ ಜನರನ್ನು ಪ್ರಗತಿಯ ದಾರಿಗೆ ಮುನ್ನಡೆಸುವ ಪತ್ರಕರ್ತರಿಗೆ ಕರ್ನಾಟಕ ಸರ್ಕಾರವು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು 2001 ಪ್ರತಿ ವರ್ಷ ನೀಡುತ್ತಾ ಬಂದಿದೆ. ಈ ಎಲ್ಲ ಸಾಧಕರನ್ನು ಕಾಣುವಂತಹ, ಅವರನ್ನು ಸತ್ಕರಿಸುವಂತಹ ಈ ಘಳಿಗೆಗೆ ನಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಮಾನ್ಯ ಸಚಿವರಾದ ಶ್ರೀ ಭೈರತಿ ಸುರೇಶ್ ಅವರು ಜೊತೆಯಾಗಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಜೊತೆಯಾಗಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿಗಳು ಜೊತೆಯಾಗಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ KV ಪ್ರಭಾಕರ್ ಅವರು ಉದ್ಘಾಟನೆಯಲ್ಲಿ ಜೊತೆಯಾದರು. ಮಹನೀಯರೇ, ಇದೀಗ 2017ರಿಂದ 2023 ಕ್ಯಾಲೆಂಡರ್ ವರ್ಷದ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಕೊಡಮಾಡುವಂತಹ ಹೊತ್ತು. ಜೊತೆಗೆ 2024 ಕ್ಯಾಲೆಂಡರ್ ವರ್ಷದ ಒಡ್ಡರ್ಸೆ ರಘುರಾಮ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಕೊಡಮಾಡುವಂತಹ ಗಳಿಗೆ. ಮೊದಲಿಗೆ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಗೆ ಭಾಜನರಾಗಿರುವಂತಹ 7 ಮಹನೀಯರನ್ನು ವೇದಿಕೆಗೆ ನಾವು ಆಹ್ವಾನಿಸೋಣ. ವಿಜಯಲಕ್ಷ್ಮಿ ಶಿಬರೂರು, ಭರಪೂರ ಚಪ್ಪಾಳಗನ್ನಿತ್ತು ಸ್ವಾಗತಿಸೋಣ. ಕರ್ನಾಟಕ ಸರ್ಕಾರ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು, ಶಕ್ತಿ ಯೋಜನೆಯನ್ನು ಜಾರಿಗೆ ತಂತು. ಮೊದಲ ಹೆಸರು ನಮ್ಮ ಹೆಮ್ಮೆಯ ವಿಜಯಲಕ್ಷ್ಮಿ ಶಿಬರೂರು. BMT ರಾಜೀವ್,
ವೇದಿಕೆಗೆ ದಯಮಾಡಿಸಬೇಕು. ವಿನೋದ್ ಕುಮಾರ್ ಬಿ ನಾಯ್ಕ್, ಮಾಲತೇಶ ಅಂಗೂರ, ಸುಧೀರ್ ಶೆಟ್ಟಿ, ಮಲ್ಲಿಕಾರ್ಜುನ ಹೊಸಪಾಳ್ಯ और ಮಂಜುನಾಥ್. ಈ 7 ಮಂದಿ ಸಾಧಕರು ದಯಮಾಡಿ ಆಸೀನರಾಗಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಜೊತೆಯಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು, ಈ ಎಲ್ಲ ಸಾಧಕರಿಗೆ, ಜನಪರವಾದಂಥ ಕಾರ್ಯಗಳನ್ನು ನೆರವೇರಿಸಿರುವಂಥ ಪತ್ರಕರ್ತರಿಗೆ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನಿತ್ತು ಗೌರವಿಸಬೇಕಾಗಿ ಮನವಿ. ವಿಜಯಲಕ್ಷ್ಮಿ ಶಿಬರೂರು, ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಶಿಬರೂರು ಗ್ರಾಮದವರಾದ ವಿಜಯಲಕ್ಷ್ಮಿ ಅವರು ಕಳೆದ ಸುಮಾರು 25 ವರ್ಷಗಳಿಂದ ನಾಡಿನ ವಿವಿಧ ಮಾಧ್ಯಮಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮ ತನಿಖಾ ವರದಿಗಳ ಮೂಲಕ ಪ್ರಸಿದ್ಧರಾಗಿದ್ದಾರೆ. ಅರಣ್ಯ ಸಂರಕ್ಷಣೆ, ಅಪಾಯಕಾರಿ ಆಹಾರ ಪದಾರ್ಥಗಳು, ಪ್ಲಾಸ್ಟಿಕ್ ಅಪಾಯಗಳು ಮತ್ತಿತರ ಜಾಗೃತಿ ಮೂಡಿಸುವ ವರದಿಗಳನ್ನು ಎಲೆಕ್ಟ್ರಾನಿಕ್ ಹಾಗೂ ಸಾಮಾಜಿಕ ಮಾಧ್ಯಮಗಳ ಮೂಲಕ ಪರಿಣಾಮಕಾರಿಯಾಗಿ ಬಿತ್ತರಿಸಿದ್ದಾರೆ. ಪರಿಸರ ಜಾಗೃತಿಯ ವರದಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ನೀಡುವ ಈ ಪ್ರಶಸ್ತಿಯು ಪರಿಸರದ ಕಾಳಜಿಯನ್ನು ಸಮಾಜಕ್ಕೆ ತಲುಪಿಸುವ ಪತ್ರಕರ್ತರ ಪರಿಶ್ರಮ ಮತ್ತು ಕಾಳಜಿಗೆ ಸಲ್ಲಿಸುವ ಗೌರವವಾಗಿದೆ. 1 ಲಕ್ಷ ರೂಪಾಯಿ ನಗದು, ಸ್ಮಾರಕ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಗಿದೆ. ಬರಲಿ ಚಪ್ಪಾಳೆಗಳ ಗೌರವ. BMT ರಾಜೀವ್, ಮೂಲತಃ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬೆನವರ ಗ್ರಾಮದವರು. ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಭಾರತೀಯ ಅರಣ್ಯ ಸೇವೆಯಿಂದ 2006ರಲ್ಲಿ ನಿವೃತ್ತಿ ಹೊಂದಿದ್ದಾರೆ. ನಿವೃತ್ತಿಯ ನಂತರ ಬರವಣಿಗೆಯನ್ನು ಅಪ್ಪಿಕೊಂಡು ಲೇಖಕರಾಗಿ ಹೊರಹೊಮ್ಮಿದ್ದಾರೆಂಬುದು ಹೆಗ್ಗಳಿಕೆಯಾಗಿದೆ. ಅದರ ಫಲವಾಗಿ 1985ರಿಂದ ಅರಣ್ಯ ವನ್ಯಜೀವಿ ಪರಿಸರದಿಂದ ಆಗುತ್ತಿರುವಂತಹ ಅನುಕೂಲಗಳು, ಅವಶ್ಯಕತೆಗಳ ಬಗ್ಗೆ ಲೇಖನಗಳನ್ನು ಬರೆದಿದ್ದಾರೆ. ಭಾರತೀಯ ವನ್ಯಜೀವಿ ನಿರ್ವಹಣಾ ಕಲೆ, 2018ರಲ್ಲಿ ಭಾರತೀಯ ನವ್ಯ ಪ್ರಾಣಿಗಳ ಕೈಪಿಡಿ, 2021ರಲ್ಲಿ ಪರಿಸರ ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆ, ಹೀಗೆ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. BMT ರಾಜ್ ಅವರಿಗಿದು ಪರಿಸರ ಪ್ರಶಸ್ತಿ ಸಂದಾಯವಾಗಿದೆ. ವಿನೋದ್ ಕುಮಾರ್ ಬಿ ನಾಯ್ಕ್, ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಗುಬ್ಬಿಹಳ್ಳಿ ಗ್ರಾಮದವರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಸ್ಥೆಯಲ್ಲಿ ವಿಶೇಷ ಯೋಜನೆಗಳ ವಿಭಾಗದ ಸಂಪಾದಕರಾಗಿರುವ ಇವರು ವಿವಿಧ ಮಾಧ್ಯಮಗಳಲ್ಲಿ ಸುಮಾರು 23 ವರ್ಷಗಳ ಕಾಲ ವನ್ಯಜೀವಿ ಹಾಗೂ ಪರಿಸರದ ಕುರಿತು ಅನೇಕ ಪರಿಣಾಮಕಾರಿ ವರದಿಗಳನ್ನು ಮಾಡಿದ್ದಾರೆ. ಅವರ ಎಲ್ಲ ಸಾಧನೆಗೆ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಸಂದಾಯವಾಗಿದೆ. ಮಾಲತೇಶ ಅಂಗೂರ, ಹಾವೇರಿ ಜಿಲ್ಲೆಯ ಮಾಲತೇಶ ಗದಿಗೆಪ್ಪ ಅಂಗೂರ ಅವರು ಸುಮಾರು 34 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿದ್ದಾರೆ. ಕಳೆದ 18 ವರ್ಷಗಳಿಂದ ಕೌರವ ಕನ್ನಡ ದಿನಪತ್ರಿಕೆಯ ಮುಖ್ಯ ವರದಿಗಾರರಾಗಿ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ವನ್ಯಜೀವಿಗಳು, ಕೆರೆಕಟ್ಟೆಗಳು, ಪ್ರಾಣಿ ಪಕ್ಷಿಗಳು, ಕೀಟಗಳು, ಸಸ್ಯಗಳು, ನಿಸರ್ಗ, ಗುಡ್ಡಗಾಡುಗಳು, ಅತಿವೃಷ್ಟಿ ಅನಾವೃಷ್ಟಿ ಸೇರಿದಂತೆ ವಿವಿಧ ಪರಿಸರ ಜಾಗೃತಿಯ ವರದಿಗಳನ್ನು ಪ್ರಕಟಿಸಿದ್ದಾರೆ. ಕಾಡುಮೇಡು ಕೃತಿ ಪ್ರಕಟವಾಗಿದೆ. ಅವರ ಎಲ್ಲ ಕಾರ್ಯವೈಖರಿಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ 1 ಲಕ್ಷ ರೂಪಾಯಿ ನಗದು, ಸ್ಮಾರಕ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಸನ್ಮಾನಿಸಿದೆ. ಸುಧೀರ್ ಶೆಟ್ಟಿ, ಉಡುಪಿ ಜಿಲ್ಲೆಯ ಪಾದೆಬೆಟ್ಟು ಗ್ರಾಮದವರಾದ ಇವರು ಮುಂಬೈನಲ್ಲಿ ಫೋಟೋ ಜರ್ನಲಿಸಂ ಪದವಿಯನ್ನು ಪಡೆದಿದ್ದಾರೆ. ಅರಣ್ಯ, ವನ್ಯಜೀವಿ, ನದಿ ಮತ್ತು ನೀರಿನ ಮೂಲಗಳ ಸಂರಕ್ಷಣೆ, ಬಂಡೀಪುರ ಅರಣ್ಯದ ಪ್ರಾಣಿಗಳ ಪ್ರಾಣ ರಕ್ಷಣೆ, ಬೆಂಗಳೂರಿನ ಕೆರೆಗಳ ನೀರು ತಮಿಳುನಾಡಿಗೆ ಹರಿದು ಹೋಗಿ ಅಲ್ಲಿ ಸಂಸ್ಕರಣೆಗೊಂಡು ಕೃಷಿಗೆ ಬಳಕೆಯಾಗುತ್ತಿರುವ ಬಗ್ಗೆ ಸೆರೆ ಹಿಡಿದ ಛಾಯಾಚಿತ್ರಗಳು ರಾಜ್ಯದಲ್ಲಿ ಚರ್ಚೆಯನ್ನು ಉಂಟು ಮಾಡಿದ್ದವು. ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡದ ಸಂರಕ್ಷಣೆ ಸಾಕ್ಷ್ಯಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಮಹದಾಯಿ ತಿರುವು ಯೋಜನೆ, ಎತ್ತಿನಹೊಳೆ, ಹೀಗೆ ಅವರ ಕಾರ್ಯವೈಖರಿಗೆ ಇಂದಿಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಸಂದಾಯವಾಗಿದೆ. ಮಲ್ಲಿಕಾರ್ಜುನ ಹೊಸಪಾಳ್ಯ ಅವರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಹೊಸಪಾಳ್ಯ ಗ್ರಾಮದವರು. ಪತ್ರಿಕೋದ್ಯಮ ಸ್ನಾತಕೋತ್ತರ ಪದವಿಯಲ್ಲಿ ಮೊದಲ ರ್ಯಾಂಕ್ನೊಂದಿಗೆ 2 ಚಿನ್ನದ ಪದಕ ಮತ್ತು ಪದವಿಯಲ್ಲಿ ಕನ್ನಡ ವಿಷಯದಲ್ಲಿ ಹೆಚ್ಚಿನ ಅಂಕಗಳಿಕೆಗಾಗಿ ಚಿನ್ನದ ಪದಕವನ್ನು ಪಡೆದಿರುವಂತಹ ಸಾಧಕರು. ಕರ್ನಾಟಕದ ಕೃಷಿ ಆಚರಣೆಗಳು ಸೇರಿ 14 ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಮಂಜುನಾಥ್, ಬೆಂಗಳೂರಿನವರಾದಂತಹ ಮಂಜುನಾಥ್ ಅವರು 1995ರಿಂದ ವಿವಿಧ ಮಾಧ್ಯಮಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಜಾವಾಣಿಯಲ್ಲಿ ಹಿರಿಯ ವರದಿಗಾರರಾಗಿದ್ದಾರೆ. ಬೆಂಗಳೂರಿನ ಕೆರೆಗಳ ಬಗ್ಗೆ ನಮ್ಮೂರ್ ಕೆರೆ ಎಂಬ ಲೇಖನ ಮಾಲಿಕೆ, ಅರ್ಕಾವತಿ ನದಿ ಪುನಶ್ಚೇತನ, ಧಾರವಾಡ ಕೆರೆಗಳ ಅಭಿವೃದ್ಧಿ, ಬೆಂಗಳೂರಿನಲ್ಲಿರುವ ರಾಜಕಾಲುವೆಗಳ ಒತ್ತುವರಿಯಿಂದ ಮಳೆಗಾಲದಲ್ಲಿ ನೀರು ಬಡಾವಣೆಗಳಿಗೆ ಹರಿಯುತ್ತಿದೆ,
ಎಲ್ಲೆಲ್ಲಿ ಎಷ್ಟೆಷ್ಟು ರಾಜಕಾಲುವೆ ಒತ್ತುವರಿಯಾಗಿದೆ ಎಂಬುದನ್ನು ನಕ್ಷೆ ಸಹಿತ ಮಾಹಿತಿ ಲೇಖನಗಳು ಸೇರಿ ಕೆರೆಗಳ ರಕ್ಷಣೆ ಬಗ್ಗೆ ಪರಿಣಾಮಕಾರಿ ಲೇಖನಗಳನ್ನು ಪ್ರಕಟಿಸಿದ್ದಾರೆ ಆರ್ ಮಂಜುನಾಥ್. ಈ ಎಲ್ಲ ಸಾಧಕರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಗು ಮೊಗದಿಂದ ಪ್ರೀತಿಯಿಂದ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನಿತ್ತು ಗೌರವಿಸಿದ್ದಾರೆ. ಧನ್ಯವಾದಗಳು. ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಭಾಜನರಾಗಿದ್ದಾರೆ ಚೀಜಾ ರಾಜೀವ್, ದೇವಯ್ಯ ಗುತ್ತೇದಾರ್, ಗಿರೀಶ್ ಲಿಂಗಣ್ಣ, ಯೋಗೇಶ್ ಎಂಎನ್, ನೌಶಾದ್ ಬಿಜಾಪುರ, ಸತೀಶ್ ಜಿಟಿ, ಎಸ್ ಗಿರೀಶ್ ಬಾಬು. ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯೋಜಿಸುವ ಈ ಪ್ರಶಸ್ತಿಯ ಅಡಿಯಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯ ಮುದ್ರಣ, ಎಲೆಕ್ಟ್ರಾನಿಕ್ ಹಾಗೂ ಡಿಜಿಟಲ್ ಮಾಧ್ಯಮಗಳಲ್ಲಿ ಅಭಿವೃದ್ಧಿ ಕ್ಷೇತ್ರದಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿದ ಪತ್ರಕರ್ತರಿಗೆ 1 ಲಕ್ಷ ರು ನಗದು, ಸ್ಮಾರಕ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಸನ್ಮಾನಿಸಲಾಗುತ್ತಿದೆ. ಚೀಜಾ ರಾಜೀವ್, ದೇವಯ್ಯ ಗುತ್ತೇದಾರ್, ಗಿರೀಶ್ ಲಿಂಗಣ್ಣ, ಯೋಗೇಶ್ ಎಂಎನ್, ನೌಶಾದ್ ಬಿಜಾಪುರ, ಸತೀಶ್ ಜಿಟಿ, ಎಸ್ ಗಿರೀಶ್ ಬಾಬು. ವೇದಿಕೆಗೆ ದಯಮಾಡಿಸಬೇಕು ಸುಧೀರ್ ಶೆಟ್ಟಿ, ಮಲ್ಲಿಕಾರ್ಜುನ ಹೊಸಪಾಳ್ಯ, ಆರ್ ಮಂಜುನಾಥ್, ಚೀಜಾ ರಾಜೀವ್ ದಯಮಾಡಿಸಬೇಕು ವೇದಿಕೆಗೆ, ದೇವಯ್ಯ ಗುತ್ತೇದಾರ್, ಗಿರೀಶ್ ಲಿಂಗಣ್ಣ, ಯೋಗೇಶ್ ಎಂಎನ್, ನೌಶಾದ್ ಬಿಜಾಪುರ, ಸತೀಶ್ ಜಿಟಿ, ಎಸ್ ಗಿರೀಶ್ ಬಾಬು. ವೇದಿಕೆಯಲ್ಲಿ ಆಸೀನರಾಗ್ತಾ ಇದ್ದಾರೆ ಶ್ರೀ ಚೀಜಾ ರಾಜೀವ್. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಚೀರನಹಳ್ಳಿ ಗ್ರಾಮದವರು. ಚೀಜಾ ರಾಜೀವ್ ಪ್ರಸ್ತುತ ಮೈಸೂರಿನಲ್ಲಿ ನೆಲೆಸಿದ್ದಾರೆ. 1999ರಿಂದ 10 ವರ್ಷ ಉದಯವಾಣಿಯಲ್ಲಿ ದಿನಪತ್ರಿಕೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. 2001ರಿಂದ ವಿಜಯ ಕರ್ನಾಟಕ ದಿನಪತ್ರಿಕೆಯ ಸುದ್ದಿ ಸಂಪಾದಕರಾಗಿ ಬೆಂಗಳೂರಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೃಷಿ, ಶಿಕ್ಷಣ, ಪರಂಪರೆ ಮತ್ತಿತರ ಕ್ಷೇತ್ರಗಳ ಸವಾಲುಗಳಿಗೆ ಕನ್ನಡಿ ಹಿಡಿಯುವ ಅಭ್ಯುದಯ ಪತ್ರಿಕೋದ್ಯಮಕ್ಕೆ ಉದಾಹರಣೆಯಾಗುವಂತಹ ವರದಿ ಅಂಕಣಗಳನ್ನು ನಿರಂತರವಾಗಿ ಪ್ರಕಟಿಸುತ್ತಿದ್ದಾರೆ ಚೀಜಾ ರಾಜೀವ್. ರಾಜ್ಯ ಸರ್ಕಾರ ನೀಡುವ ಈ ಪ್ರಶಸ್ತಿ ಅಭಿವೃದ್ಧಿಯ ಅರ್ಥವನ್ನು ಜನಜೀವನಕ್ಕೆ ತಲುಪಿಸುವ ಪತ್ರಕರ್ತರ ನಿಸ್ವಾರ್ಥ ಪರಿಶ್ರಮಕ್ಕೆ ಸಲ್ಲಿಸುವ ಪುರಸ್ಕಾರವಾಗಿದೆ. ದೇವಯ್ಯ ಗುತ್ತೇದಾರ್ ಮೂಲತಃ ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲೂಕು ಭೈರಾಮಡಗಿ ಗ್ರಾಮದವರು. 2004ರಿಂದ ಉಷಾಕಿರಣ ಪ್ರಜಾವಾಣಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ವಿಜಯ ಕರ್ನಾಟಕ ದಿನಪತ್ರಿಕೆಯ ಕಲಬುರಗಿ ಆವೃತ್ತಿಯ ಸ್ಥಾನಿಕ ಸಂಪಾದಕರಾಗಿದ್ದಾರೆ ದೇವಯ್ಯ ಗುತ್ತೇದಾರ್. ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ ಕುರಿತ ಅನೇಕ ವಿಶ್ಲೇಷಣಾತ್ಮಕ ಲೇಖನಗಳು, ವರದಿಗಳನ್ನು ಪ್ರಕಟಿಸಿದ್ದಾರೆ. ಅವರಿಗಿದು ವಂದನೆ, ಅಭಿನಂದನೆ. ಗಿರೀಶ್ ಲಿಂಗಣ್ಣ, ಬೆಂಗಳೂರಿನ ಗಿರೀಶ್ ಲಿಂಗಣ್ಣ ಅವರು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಬಾಹ್ಯಾಕಾಶ ರಕ್ಷಣೆ, ಅಂತಾರಾಷ್ಟ್ರೀಯ ವ್ಯವಹಾರಗಳ ವಿಶ್ಲೇಷಕ, ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ, ಇಂಡಿಯನ್ ಎಕ್ಸ್ಪ್ರೆಸ್ ದಿನಪತ್ರಿಕೆಗಳ ಜಾಲತಾಣಗಳ ಅಂಕಣಕಾರರಾಗಿದ್ದಾರೆ. ವಿಜಯ ಕರ್ನಾಟಕ, ಉದಯವಾಣಿ, ವಿಶ್ವವಾಣಿ ಪತ್ರಿಕೆಗಳಲ್ಲಿ ಮತ್ತು ಒನ್ ಇಂಡಿಯಾ ಜಾಲತಾಣ ಸೇರಿದಂತೆ ವಿವಿಧ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಇಂಗ್ಲಿಷ್ ಪತ್ರಿಕೆಗಳು, ನಿಯತಕಾಲಿಕೆಗಳಲ್ಲಿ ಇವರ ಲೇಖನಗಳು ಪ್ರಕಟವಾಗುತ್ತಿವೆ. ಅಭಿನಂದನೆಗಳು ಗಿರೀಶ್ ಲಿಂಗಣ್ಣ ಅವರು. ಯೋಗೇಶ್ ಎಂಎನ್, ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಮಾರೇನಹಳ್ಳಿ ಗ್ರಾಮದವರು. ಸುಮಾರು 20 ವರ್ಷಗಳಿಂದ ಪತ್ರಿಕೋದ್ಯಮ ರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಪ್ರಜಾವಾಣಿ ದಿನಪತ್ರಿಕೆಯ ಚಿತ್ರದುರ್ಗ ಜಿಲ್ಲಾ ವರದಿಗಾರರಾಗಿದ್ದಾರೆ. ಭ್ರೂಣ ಹತ್ಯೆ ತಡೆ, ಉನ್ನತ ಶಿಕ್ಷಣ ಸೇರಿದಂತೆ ಅಭಿವೃದ್ಧಿ ವಿಷಯಗಳ ಕುರಿತು ಪರಿಣಾಮಕಾರಿಯಾಗಿ ವರದಿಯನ್ನು ಮಾಡಿದ್ದಾರೆ ಯೋಗೇಶ್ ಎಂಎನ್. ಅವರಿಗಿದು ವಂದನೆ, ಅಭಿನಂದನೆ. ನೌಶಾದ್ ಬಿಜಾಪುರ ಮೂಲತಃ ಧಾರವಾಡದವರು, ಪ್ರಸ್ತುತ ಬೆಳಗಾವಿಯಲ್ಲಿ ನೆಲೆಸಿದ್ದಾರೆ. ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ದಿನಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 25 ವರ್ಷಕ್ಕೂ ಹೆಚ್ಚು ಕಾಲದಿಂದ
ಡೆಕ್ಕನ್ ಕ್ರಾನಿಕಲ್, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ದಿನಪತ್ರಿಕೆಯಲ್ಲಿ ಹಲವಾರು ಅಭಿವೃದ್ಧಿ ಮತ್ತು ಸಾಮಾಜಿಕ ಚಿಂತನೆಗಳಿಂದ ಕೂಡಿದ ಲೇಖನ ಹಾಗೂ ವರದಿಗಳನ್ನು ಪ್ರಕಟಿಸಿದ್ದಾರೆ. ಸತೀಶ್ ಜಿಟಿ ಮೂಲತಃ ಚಿತ್ರದುರ್ಗದವರು. ಮೈಸೂರು ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. 2004ರಿಂದ 2011ರವರೆಗೆ ವಿಜಯ ಟೈಮ್ಸ್, ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗಳಲ್ಲಿ ಹಿರಿಯ ವರದಿಗಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನನ್ನ ದೂರು ಕೇಳಿ ಮಹಿಳೆಯರು ನ್ಯಾಯಾಲಯದ ಕದ ತಟ್ಟಿದಾಗ ಅಜಿತ್ ಪಿಳ್ಳೆ ಅವರ ಇದು ಯಾವ ಸೀಮೆ ಚರಿತ್ರೆ ಮೊದಲಾದ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಸತೀಶ್ ಜಿಟಿ, ನಿಮಗಿದು ವಂದನೆ, ಅಭಿನಂದನೆ. ಎಸ್ ಗಿರೀಶ್ ಬಾಬು, ಬೆಂಗಳೂರಿನವರಾದ ಎಸ್ ಗಿರೀಶ್ ಬಾಬು ಅವರು ಉದಯ ಟಿವಿ, ವಿಜಯ ಕರ್ನಾಟಕ, ಉದಯವಾಣಿ ಮತ್ತಿತರ ಮಾಧ್ಯಮಗಳಲ್ಲಿ 27 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಕನ್ನಡಪ್ರಭ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಎಲ್ಲ ಕಾರ್ಯವೈಖರಿಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಪ್ರಶಸ್ತಿಯನ್ನಿತ್ತು ಗೌರವಿಸಿದೆ. ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಗೆ ಭಾಜನರಾಗಿರುವಂಥ ಎಲ್ಲ ಸಾಧಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಚಪ್ಪಾಳೆಯ ಗೌರವವನ್ನು ಸಲ್ಲಿಸಿ. ಪ್ರಶಸ್ತಿ ಸ್ವೀಕಾರ ಮಾಡಿದಂತಹ ಎಲ್ಲ ಸಾಧಕರಿಗೆ, ನಿಮ್ಮ ಬದ್ಧತೆಗೆ, ನಿಮ್ಮ ಜನಪರವಾದಂತಹ ಕಾರ್ಯವೈಖರಿಗೆ ನಮ್ಮ ಪ್ರೀತಿಯ ಚಪ್ಪಾಳೆಯ ಗೌರವ. ಬಂಧುಗಳೇ, ಮಾಧ್ಯಮ ಸಾಮಾಜಿಕ ಪರಿವರ್ತನೆಯ ಸಾಧನವಾಗಬೇಕು ಎಂದು ಸದಾ ಹಂಬಲಿಸುತ್ತಿದ್ದಂಥವರು ಒಡ್ಡರ್ಸೆ ರಘುರಾಮ ಶೆಟ್ಟಿಯವರು. ತಮ್ಮ ಕನಸನ್ನು ಸಾಕಾರಗೊಳಿಸಲು ಪೂರ್ಣ ಸ್ವಾತಂತ್ರ್ಯದ ತಮ್ಮದೇ ಮಾಧ್ಯಮ ಸಂಸ್ಥೆಯನ್ನು ಹುಟ್ಟುಹಾಕಲು ನಿರ್ಧರಿಸಿ 1984ರಲ್ಲಿ ಮುಂಗಾರು ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ಚಿಂತನೆಯ ಮಳೆ ಹರಿಸಿ ಜನಶಕ್ತಿ ಬೆಳೆ ತೆಗೆಯುವ ಮುಂಗಾರು ಎಂಬ ಘೋಷವಾಕ್ಯದೊಂದಿಗೆ ಮಂಗಳೂರಿನಲ್ಲಿ ಪ್ರಕಟಣೆ ಪ್ರಾರಂಭಿಸಿದ ಈ ಪತ್ರಿಕೆ ಬದುಕಿದ್ದಷ್ಟು ಕಾಲ ಸಾಮಾಜಿಕ ನ್ಯಾಯದ ಕುಲುಮೆಯ ಬೆಂಕಿ ಆರದಂತೆ ಸದಾ ಜೀವಂತವಾಗಿಟ್ಟಿತ್ತು. ಆ ಕಾಲದಲ್ಲಿ ಪ್ರಭಾವಶಾಲಿಯಾಗಿದ್ದ ದಲಿತ, ರೈತ ಮತ್ತು ಭಾಷಾ ಚಳುವಳಿಗಳಲ್ಲಿ ತೊಡಗಿಸಿಕೊಂಡವರಿಗೆ ಮುಂಗಾರು ನೆಚ್ಚಿನ ಪತ್ರಿಕೆಯಾಗಿತ್ತು. ಒಡ್ಡರ್ಸೆಯವರು ಬರೆಯುತ್ತಿದ್ದಂತಹ ಓದುಗರೊಡನೆ ಸಂಪಾದಕ ಮತ್ತು ನಮ್ಮವರು ಎಂಬ ಅಂಕಣಗಳು ಮಾಧ್ಯಮ ಬರವಣಿಗೆ ಕ್ಷೇತ್ರದ ವಿನೂತನ ಪ್ರಯೋಗಗಳಾಗಿದ್ದವು. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಬದುಕು ಮತ್ತು ಸಾಧನೆ ಬಗ್ಗೆ ಬರೆದ ಸರಣಿ ಬರಹಗಳು ಕರ್ನಾಟಕದ ರಾಜಕೀಯ ಇತಿಹಾಸದ ಪಾಠಗಳಂತಿದ್ದವು. ಇಂಥ ಮಹನೀಯರ ಹೆಸರಿನಲ್ಲಿ ಕೊಡಮಾಡ್ತಾ ಇರುವಂತಹ ಒಡ್ಡರ್ಸೆ ರಘುರಾಮ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ 2024ಕ್ಕೆ ಭಾಜನರಾಗಿದ್ದಾರೆ ನಮ್ಮೆಲ್ಲರ ಹೆಮ್ಮೆಯ ಶ್ರೀ ಡಿ ಉಮಾಪತಿ ಸರ್. ನಿಮಗಿದು ಆತ್ಮೀಯವಾದ ಶುಭ ಸ್ವಾಗತ ವೇದಿಕೆಗೆ. ನಾಡಿನ ಸಾಕ್ಷಿ ಪ್ರಜ್ಞೆ ಅಂತಿರುವಂತಹ ಹಿರಿಯ ಪತ್ರಕರ್ತರಾದ ಶ್ರೀ ಡಿ ಉಮಾಪತಿ ಸರ್ ಅವರಿಗೆ ಮತ್ತಷ್ಟು ಮಗದಷ್ಟು ಚಪ್ಪಾಳೆಗಳ ಗೌರವ. ಬಂಧುಗಳೇ, ತಮ್ಮದು ನಿಷ್ಪಕ್ಷಪಾತ ಮಾಧ್ಯಮ ಅಲ್ಲ, ಸಾಮಾಜಿಕ ದುರ್ಬಲರ ಪಕ್ಷಪಾತಿ ಎಂದು ದಿಟ್ಟತನದಿಂದ ಘೋಷಿಸಿದ್ದ ದಿವಂಗತ ಒಡ್ಡರ್ಸೆ ರಘುರಾಮ ಶೆಟ್ಟಿಯವರ ಸ್ಮರಣಾರ್ಥವಾಗಿ ಕರ್ನಾಟಕ ಸರ್ಕಾರವು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಮೂಲಕ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ನೀಡುತ್ತಿದೆ. ಈ ಪ್ರಶಸ್ತಿ ಕೇವಲ ಗೌರವ ಅಲ್ಲ, ಇದು ಕನ್ನಡ ಪತ್ರಿಕೋದ್ಯಮಕ್ಕೆ ನೀಡುವ ದಿಕ್ಕು ಮತ್ತು ಬೆಳಕು. ಒಂದು ಅಕ್ಷರ ಬರೆದರೆ ಅದು ಸಮಾಜದ ಹೃದಯದಲ್ಲಿ ಅಲೆಯೆಬ್ಬಿಸಬೇಕು. ಒಂದು ವರದಿ ಹೊರಬಂದರೆ ಅದು ಓದಿದವರ ಮನಸ್ಸನ್ನು ಬದಲಿಸಬೇಕು. ಒಂದು ಅಂಕಣ ಬರೆದರೆ ಅದು ಸಾಮಾನ್ಯರ ಜೀವನದಲ್ಲಿ ಆಸೆಯ ಬೆಳಕಾಗಬೇಕು. ಇಂತಹ ಆದರ್ಶ ಪತ್ರಿಕೋದ್ಯಮದ ನಿದರ್ಶನವೇ ಶ್ರೀ ಡಿ ಉಮಾಪತಿ ಅವರ ಬದುಕು.
ಮಾಧ್ಯಮ ಕ್ಷೇತ್ರದಲ್ಲಿ 30 ವರ್ಷಗಳಿಗೂ ಹೆಚ್ಚು ಕಾಲ ಅವರು ಕರ್ನಾಟಕದ ಗಡಿ ಮೀರಿ ದೆಹಲಿಯವರೆಗೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡಪ್ರಭ, ETV, ವಿಜಯ ಕರ್ನಾಟಕ, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ವಾರ್ತಾಭಾರತಿ, ನ್ಯಾಯಪಥ, EDINA.com ವೆಬ್ ಪೋರ್ಟಲ್ ಹಾಗೂ ಯೂಟ್ಯೂಬ್ ಚಾನೆಲ್ ಇವುಗಳೆಲ್ಲ ಅವರ ಕಾಳಜಿಯ ಹಾದಿಯಲ್ಲಿ ರೂಪುಗೊಂಡ ವೇದಿಕೆಗಳಾಗಿವೆ. ಅವರು ಸಂಸತ್ತಿನ ಬೆಳವಣಿಗೆಗಳನ್ನು ಓದುಗರಿಗೆ ಹತ್ತಿರ ಮಾಡಿದಂಥವರು. ಕಾವೇರಿ ಕೃಷ್ಣಾ ನದಿ ನೀರು ಹಂಚಿಕೆ ಎಂಬ ಸಂಕೀರ್ಣ ವಿಚಾರಗಳನ್ನು ಸರಳವಾಗಿ ಬಿಂಬಿಸಿದಂಥವರು. ಸಮಾಜದ ಜಾತಿ ತಾರತಮ್ಯ, ಒಳ ಮೀಸಲಾತಿ, ಸಾಮಾಜಿಕ ನ್ಯಾಯ ಮೊದಲಾದ ದಟ್ಟ ಪ್ರಶ್ನೆಗಳನ್ನು ಕೇವಲ ವರದಿ ಮಾಡುವಷ್ಟರಲ್ಲದೆ ಜನಚೇತನವನ್ನು ಒಟ್ಟುಗೂಡಿಸಿದಂತಹ ಮಹನೀಯರು ಶ್ರೀ ಡಿ ಉಮಾಪತಿ ಸರ್. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಮಹನೀಯರಿಗೆ ಅನಂತ ವಂದನೆಗಳು. ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂತಹ ಶ್ರೀ ಡಿ ಉಮಾಪತಿ ಸರ್ ಅವರಿಗೆ ಅಭಿನಂದನೆಗಳು. ಒಡ್ಡರ್ಸೆ ರಘುರಾಮ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ 2 ಲಕ್ಷ ರೂಪಾಯಿ ನಗದು, ಸ್ಮರಣಿಕೆ ಎಲ್ಲವನ್ನ ಒಳಗೊಂಡಿದೆ. ಪ್ರಶಸ್ತಿ ಪುರಸ್ಕೃತರ ಪರವಾಗಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಬೇಕಾಗಿ ಶ್ರೀ ಡಿ ಉಮಾಪತಿಯವರಲ್ಲಿ ವಿನಮ್ರ ಮನವಿ. ಸ್ವಾಗತಿಸಿ ಬಂಧುಗಳೇ, ಚಪ್ಪಾಳೆಗಳ ಮೂಲಕ ಶ್ರೀ ಡಿ ಉಮಾಪತಿ ಸರ್. ಸಾಮಾಜಿಕ ನ್ಯಾಯದ ಕಾಳಜಿ ಹೊಂದಿರುವಂಥ ನನ್ನ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರೇ, ರಾಜ್ಯ ಕಾನೂನು ಆಯೋಗದ ಅಧ್ಯಕ್ಷರಾಗಿರುವಂಥ ಮತ್ತು ರಾಜ್ಯ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಅಶೋಕ್ ಹಿಂಚಿಗೇರಿ ಅವರೇ, ಮತ್ತು ಎಲ್ಲ ಗಣ್ಯರೇ, ಸಚಿವರು, ಗಣ್ಯರು, ಭಾಳ ತಡ ಆಗಿದೆ, ಇದೆಲ್ಲ ಹೇಳೋದ್ರಿಂದ ಮತ್ತೆ ಪುನರಾವರ್ತನೆ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಅದು ಜೊತೆಗೆ ಇತ್ತೀಚಿನವರೆಗೂ ನನ್ನ ಸಹೋದ್ಯೋಗಿ ಆಗಿದ್ದ ಶಿವಕುಮಾರ್ ಇವಾಗ MLC ಆಗಿದ್ದಾರೆ ಸಡನ್ನಾಗಿ, ಅವರಿಗೆ ಅಭಿನಂದನೆಗಳು. ನನಗೆ ತಕ್ಷಣ ಮಾತಿಗೆ ಕರೀತಾರೆ ಅಂತ ಗೊತ್ತಿರಲಿಲ್ಲ. ಸೊ ಹೊತ್ತಾಗಬಾರ್ದು ಅಂತ ಬರೆದುಕೊಂಡು ಬಂದಿದ್ದೀನಿ ಒಂದು ಸ್ವಲ್ಪ. ಪ್ರಶಸ್ತಿಗಳು ಮತ್ತು ಗೌರವಗಳು ವ್ಯಕ್ತಿಯನ್ನು ಮತ್ತಷ್ಟು ಬಾಗಿಸಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೆ ನೆನೀತಾ ಇದ್ದೀನಿ. ಇವತ್ತು ನನ್ನ ಜೊತೆಗೆ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಗಳನ್ನು ಪಡೆದಿರೋ ಎಲ್ಲ ಪ್ರತಿಭಾವಂತ ಪತ್ರಕರ್ತರು, ನನ್ನ ಸಹೋದ್ಯೋಗಿಗಳು, ಅಂಕಣಕಾರರು ಹಾಗೂ ಕೃತಿಕಾರರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳು. ಪರಿಸರ ಮತ್ತು ಅಭಿವೃದ್ಧಿಯ ವ್ಯಾಖ್ಯಾನಗಳೇ ಬದಲಾಗಿ ಹೋಗ್ತಾ ಇದ್ದಾವೆ. ಅದು ಅಪಾಯಕಾರಿ ಕಾಲಮಾನ, ಅವೆರಡರ ವ್ಯಾಖ್ಯಾನಗಳು ಬದಲಾಗ್ತಾ ಇರೋದು. ಅಭಿವೃದ್ಧಿ ಅಂದರೆ ಏನು, ಪರಿಸರ ಅಂದರೆ ಏನು ಅನ್ನೋದು. ಸೊ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ಆಗೋ ಪ್ರಯೋಜನವೇ ಅಭಿವೃದ್ಧಿಯ ಮಾನದಂಡ ಆಗಿರಬೇಕು ಅನ್ನೋದು ಮರ್ತೋಗಿದೆ ನಮಗೆಲ್ಲ. ಮಾನದಂಡ ಆಗಬೇಕಾಗಿತ್ತು. ಈ ಮಾನದಂಡ ಕಳೆದು ಹೋಗಿದೆ. ಅದನ್ನು ಮತ್ತೆ ಹುಡುಕಿ ಅದನ್ನು ಮತ್ತೆ ಅದರ ಜಾಗಕ್ಕೆ ಪ್ರತಿಷ್ಠಾಪಿಸಬೇಕಾಗಿದೆ. ಇದಕ್ಕೆ ಸರ್ಕಾರಗಳು ಮತ್ತು ಸಮಾಜ ಮತ್ತು ಪತ್ರಿಕಾ ವೃತ್ತಿನಲ್ಲಿ ತೊಡಗಿರೋರು ಎಲ್ಲರೂ ಸೇರಿಕೊಂಡು ಮಾಡಬೇಕಾಗಿರುವಂಥ ಸಾಮೂಹಿಕ ಜವಾಬ್ದಾರಿ ಇದು. ಕನ್ನಡ ಪತ್ರಿಕೋದ್ಯಮ ಚರಿತ್ರೆಯಲ್ಲಿ ಅಪ್ಪಟ ಜನಪರ ಅಧ್ಯಾಯಗಳನ್ನು ಕಟ್ಟಿದ ಕೆಲವೇ ಧೀಮಂತರ ಪೈಕಿ ಒಡ್ಡರ್ಸೆ ಅವರು. ಅವ್ರ ಜೊತೆಗೆ ನೇರವಾಗಿ ಕೆಲಸ ಮಾಡೋ ಸಂದರ್ಭ ನನಗೆ ಒದಗಿ ಬರಲಿಲ್ಲ.
ಸಾಮಾನ್ಯ ಓದುಗರು ಪತ್ರಿಕೆಯ ಒಡೆಯರಾಗಬೇಕು ಅನ್ನೋ ಕನಸನ್ನು ನನಸು ಮಾಡೋಕ್ಕೆ ತಮ್ಮ ಬದುಕಿನ ಬಹುಭಾಗನ ಅವರು ಮೀಸಲಾಗಿಟ್ಟರು. ಈಗಾಗಲೇ ಹೇಳಿರೋ ಥರ ಚಿಂತನೆಯ ಹೊಳೆ ಹರಿಸಿ ಜನಶಕ್ತಿಯ ಬೆಳೆ ತೆಗೆಯುವ ಮುಂಗಾರು ಅನ್ನೋದೊಂದು ಅವರ ಪತ್ರಿಕೆ ಧ್ಯೇಯವಾಕ್ಯ ಆಗಿತ್ತು. ದೀನದಲಿತರು, ದುರ್ಬಲರು, ವಂಚಿತರ ಪರವಾಗಿ ಅಕ್ಷರಶಃ ಪತ್ರಿಕಾಲೋಕದಲ್ಲಿ ಗುಡುಗಿದ ದನಿ ಅವರಾಗಿತ್ತು. ಅವ್ರ ದನಿ ನಾನು ಅವ್ರ ಜೊತೆ ಒಡನಾಡಿದ್ದೀನಿ, ಅವ್ರ ಜೊತೆ ಕೆಲಸ ಮಾಡಿಲ್ಲ. ಅವ್ರ ದನಿ, ಅವರ ಎತ್ತರ, ಅವರು ಯಾವ ಎತ್ತರಕ್ಕೆ ಇದ್ರೋ ಆ ಧೀಮಂತ ವ್ಯಕ್ತಿತ್ವ, ಆ ಗುಡುಗೋ ದನಿ ಈಗಲೂ ನನಗೆ ಕಣ್ಣಿಗೆ ಕಟ್ಟಿದಂಗಿದೆ. ಅವರನ್ನು ಬಂಡವಾಳವಾದ ಪತ್ರಿಕೆ ಆರಂಭ ಮಾಡೋಕ್ಕೆ ದೊಡ್ಡ ಬಂಡವಾಳ ಬೇಕಾಗುತ್ತೆ. ಇಲ್ಲಿ ಅವ್ರ ಜೊತೆಗೆ ಆ ಮುಂಗಾರು ಪತ್ರಿಕೆಯನ್ನು ಕಟ್ಟಿದ ಹಲವಾರು ಹಿರಿಯ ಸಹೋದರಿಗಳು ಇಲ್ಲಿದ್ದಾರೆ. ಬಂಡವಾಳವಾದ ಒಡ್ಡರ್ಸೆ ಅವ್ರನ್ನ ಕಡೆಗೂ ಸೋಲಿಸುತ್ತೆ. ಅವರ ಕಡೆಯ ದಿನಗಳನ್ನು ಅವರು ನೋವಿನಲ್ಲಿ ಕಳೀತಾರೆ. ಅವರ ಉತ್ತರಾಧಿಕಾರಿ ಸುಧೀರ್ ನವೀನ್ ಶೆಟ್ಟಿ ಅವರು ಇಲ್ಲಿ ಸಭೆಯಲ್ಲಿ ಇದ್ದಾರೆ. ಅತ್ಯಂತ ಜನಜನಿತ ಮಾತು ಒಡ್ಡರ್ಸೆ ಅವ್ರ ಬಗ್ಗೆ ಒಂದು ಜನಜನಿತವಾಗಿತ್ತು. ಅದು ಭಾಳ ಜನಕ್ಕೆ ಗೊತ್ತಿಲ್ಲ ಅಂದ್ಕೊಂಡು ಹೇಳ್ತಿದ್ದೀನಿ. ಭಾಳ ಜನಕ್ಕೆ ಮತ್ತು ಬಹುತೇಕ ಜನಕ್ಕೆ ಇದು ಪುನರಾವರ್ತನೆ ಅಂತ ಅನಿಸ್ಬೋದು. ಮುಂಗಾರಿನಲ್ಲಿ ಕೆಲಸ ಮಾಡಬೇಕು ಅಂತ ಯಾರೋ ಫೋನ್ ಮಾಡಿದಂಥ ನನ್ನಂಥ ಒಬ್ಬ ಆಕಾಂಕ್ಷಿನ ಒಡ್ಡರ್ಸೆ ಅವರು ತಕ್ಷಣ ಕೇಳ್ತಾರಂತೆ ಫೋನ್ ಮಾಡಿದ್ದ ಹುಡುಗನ, ಯಾರು ನೀನು ತಮ್ಮ ಅಂತ. ಆತ ಕುಗ್ಗಿದ ದನಿಯಲ್ಲಿ, ನಾನು ಶತಶತಮಾನಗಳಿಂದ ಶೋಷಣೆಗೊಳಗಾದ ಜಾತಿಯವನು ಸರ್ ಅಂತ ಹೇಳ್ತಾನೆ. ಅವರು ತಕ್ಷಣ ಶೆಟ್ಟರು ಹೇಳ್ತಾರೆ, ಆಯಿತು ನಾಳೆ ಬಂದು ಕೆಲಸಕ್ಕೆ ಸೇರ್ಕೋ ಅಂತ ಹೇಳಿದ್ರಂತೆ. ಈ ಅನುಭವ ಒಡ್ಡರ್ಸೆ ಅವರು ಕೆಳಗೆ ಬಿದ್ದವರ ನೋವಿಗೆ ಮಿಡಿಯುವ ತಾಯಿ ಹೃದಯದ ಪ್ರತೀಕ ಆಗಿರ್ತದೆ. ಅವರ ಪತ್ರಿಕೋದ್ಯಮವನ್ನು ವಿವರವಾಗಿ ನೆನೆಯಲು ಇವತ್ತು ಕಾಲಾವಕಾಶ ಇಲ್ಲ. ಸಮಾಜಮುಖಿ ಪತ್ರಿಕೋದ್ಯಮ ಹೇಗಿರಬೇಕು ಅನ್ನೋದಕ್ಕೆ ಒಡ್ಡರ್ಸೆ ನೇತೃತ್ವದ ಪ್ರತಿಭಾವಂತ ತಂಡ ರೂಪಿಸಿದ ಸಂಚಿಕೆಗಳೇ ಸಾಕ್ಷಿ. ಆ ಸಂಚಿಕೆಗಳನ್ನ ಪುಸ್ತಕ ರೂಪದಲ್ಲಿ ತರುವಂಥ ಒಂದು ಆಲೋಚನೆ ನಡಿಬೇಕಾಗಿದೆ. ಅಮೆರಿಕ, ಬ್ರಿಟನ್ನು ಇಂಥ ದೇಶಗಳ ಪತ್ರಿಕೋದ್ಯಮದ ಇತಿಹಾಸದ ಮತ್ತು ಆ ದೇಶದ ಧೀಮಂತರ ಕುರಿತು ನಮ್ಮ ವಿಶ್ವವಿದ್ಯಾಲಯಗಳ ಪತ್ರಿಕೋದ್ಯಮ ಇಲಾಖೆಗಳು ಹೇಳ್ಕೊಡ್ತವೆ. ಆದರೆ ನಮ್ಮವರೇ ಆಗಿರುವಂಥ ಒಡ್ಡರ್ಸೆ, ಲಂಕೇಶು ಮುಂತಾದ ಧೀಮಂತರಿ ಅವರ ಬಗ್ಗೆ ಹೇಳ್ಕೊಡುವಂಥ ಪಾಠಗಳಿಲ್ಲ, ಅವ್ರನ್ನ ಕಲಿಸ್ಕೊಡ್ತಾ ಇಲ್ಲ. ಅವ್ರು ಯಾವ ಪತ್ರಿಕೋದ್ಯಮ ನಡೆಸಿದ್ರು ಅನ್ನೋದನ್ನು ಕಲಿಸ್ಕೊಡುವಂಥ ವ್ಯವಸ್ಥೆ ನಮ್ಮ ಪತ್ರಿಕೋದ್ಯಮ ಇಲಾಖೆಗಳಲ್ಲಿ ಇನ್ನೂ ನಡಿಬೇಕಾಗಿದೆ. ಅವರನ್ನು ನಿರ್ಲಕ್ಷಿಸಿರೋದು ಒಂದು ಭಾಳ ಖೇದದ ಸಂಗತಿ. ಒಡ್ಡರ್ಸೆ ಹೆಸರಿನಲ್ಲಿ ಸ್ಥಾಪನೆ ಮಾಡಿರೋವಂಥ ಪ್ರಶಸ್ತಿನ ಪಡೆಯೋದು ನನಗೆ ಬಹಳ ಹೆಮ್ಮೆ ಸಂಗತಿ. ಒಡ್ಡರ್ಸೆ ಪ್ರಶಸ್ತಿ ಪ್ರದಾನದ ಈ ಸಂದರ್ಭ ಅವರು ಎತ್ತಿ ಹಿಡಿದ ಜನಶಕ್ತಿಯ ಬೆಳೆ ತೆಗೆಯುವ ಪತ್ರಿಕೋದ್ಯಮದ ಮೌಲ್ಯಗಳನ್ನು ಮತ್ತೆ ಪುನರ್ಜೀವಿತಗೊಳಿಸಬೇಕು ಅನ್ನೋದನ್ನು ಎತ್ತಿ ತೋರಿಸುತ್ತೆ. ಆ ಕೆಲಸ ಆಗಬೇಕಾಗಿದೆ. ಇವತ್ತಿನ ಪತ್ರಿಕೋದ್ಯಮಕ್ಕೆ ತುಕ್ಕು ಹಿಡಿದಿದೆ ಅಂತ ನನ್ನ ಭಾವನೆ. ಈ ಹಿಂದಿನ ಪತ್ರಿಕೋದ್ಯಮಕ್ಕೆ ಹಿಡಿದಿರೋ ತುಕ್ಕನ್ನು ತೊಳೆಯುವ ಶಕ್ತಿ ಒಡ್ಡರ್ಸೆ ಮಾದರಿ ಜರ್ನಲಿಸಮ್ಗೆ ಇದೆ. ಪ್ರಶಸ್ತಿಯ ನೆಪದಲ್ಲಿ ಒಡ್ಡರ್ಸೆ ಮೌಲ್ಯಗಳು ಪುನಃ ಮುನ್ನೆಲೆಗೆ ಬರಬೇಕಿದೆ, ನಾವು ತರಬೇಕಿದೆ. ಈ ಪ್ರಶಸ್ತಿಗೆ ನನ್ನ ಆಯ್ಕೆ ಮಾಡಿರುವ ನ್ಯಾಯಮೂರ್ತಿ ಅಶೋಕ್ ಹಿಂಚಿಗೇರಿ ಅಧ್ಯಕ್ಷತೆಯ ಸಮಿತಿಗೆ ನನ್ನ ಸವಿನಯ ವಂದನೆಗಳು. ನನಗೆ ಸಂದಿರುವ ಪ್ರಶಸ್ತಿಯಲ್ಲಿ ನಾನು ಕೆಲಸ ಮಾಡಿದ ಕನ್ನಡಪ್ರಭ, ವಿಜಯ ಕರ್ನಾಟಕ ಹಾಗೂ ಪ್ರಜಾವಾಣಿ ಪತ್ರಿಕೆಗಳಿಗೆ ಬಹಳ ದೊಡ್ಡ ಪಾಲು ಹೋಗಬೇಕು. ಒಬ್ಬ ಪತ್ರಕರ್ತ ಅವನು ಇಂಡಿಪೆಂಡೆಂಟಾಗಿ ಅವನೊಬ್ಬನೇ ಕೆಲಸ ಮಾಡಲ್ಲ, ಅವನ ಜೊತೆಗೆ ಒಂದು ದೊಡ್ಡ ಟೀಮ್ ಇರುತ್ತೆ. ಆ ಪತ್ರಿಕೆಯನ್ನು ತರುವಂಥ ಸಂಪಾದಕರು ಇರ್ತಾರೆ, ಆಡಳಿತ ವರ್ಗ ಇರುತ್ತೆ. ಅವರು ಎಷ್ಟು ಉದಾರವಾಗಿರ್ತಾರೆ, ಅವರು ಎಷ್ಟು ಪತ್ರಿಕಾ ಸ್ವಾತಂತ್ರ್ಯನ ಗೌರವಿಸ್ತಾರೆ, ಅದರ ಮೇಲೆ ಅವನು ಬರೆಯೋದು ನಿರ್ಧಾರ ಆಗುತ್ತೆ. ಆದ ಕಾರಣ ನಾನು ಕೆಲಸ ಮಾಡಿದಂಥ ಪತ್ರಿಕೆಗಳ ಸಂಪಾದಕರು, ಸಂಪಾದಕೀಯ ಪುಟಗಳ ಮುಖ್ಯಸ್ಥರು, ನನ್ನ ವರದಿಗಳನ್ನು ಅಂಕಣಗಳಾಗಿ ಕತ್ತರಿ ಹಾಕದೇ ಪ್ರಕಟಿಸಿದಂಥ ಎಲ್ಲರಿಗೂ ಕೂಡ ಈ ಪ್ರಶಸ್ತಿ ಸೇರಬೇಕು. ಅವರ ಪ್ರತಿನಿಧಿಯಾಗಿ ಮಾತ್ರ ನಾನು ಇದನ್ನು ಇಲ್ಲಿ ತಗೊಳ್ತಿದ್ದೀನಿ ಅಂತಂದು ಹೇಳ್ತೀನಿ. ಈ ಕೆಳಗೆ ಬಿದ್ದವರ ದನಿಯಾಗಿ ಬರೆಯುವವರು ಬಹಳಷ್ಟು ಮಂದಿ ಇದ್ದಾರೆ ಸರ್. ಆದರೆ ಅಂಥ ಬರಗಳನ್ನು ಪತ್ರಿಕೆಗಳು, ಟಿ ವಿ ಚಾನಲ್ಗಳು ಇವತ್ತು ಎಷ್ಟು ಉಳಿದಿದ್ದಾವೆ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಭಾಳ ದೊಡ್ಡದಾಗಿ ಕಾಣುತ್ತೆ.
ಬಂಡವಾಳವಾದ, ಬಹುಸಂಖ್ಯಾತವಾದ, ಕೋಮುವಾದ, ಈ 3 ವಾದಗಳೇನಿದೆ ಇದೊಂದು ಪ್ರವಾಹ ಥರ ಹರಿದ್ಬಿಟ್ಟು ಜನಪರ ಪತ್ರಿಕೋದ್ಯಮವನ್ನು ಬಹುತೇಕ ಮುಳುಗಿಸಿದೆ ಅಂತ ನನ್ನ ಭಾವನೆ. ಮುಳುಗದೇ ಇರೋ ಕೆಲವೇ ಅಪವಾದಗಳು ಉಸಿರು ಕಟ್ಟಿ ಒದ್ದಾಡಿ ಕೈಕಾಲು ಬಡಿತಾ ಇದ್ದಾವೆ. ಧರ್ಮದ ಬೇರು ಕರುಣೆ ಅಂತ ಬಸವಣ್ಣವ್ರು ಹೇಳಿದರು. ಆದರೆ ಇವತ್ತು ಧರ್ಮದ ಬೇರು ದ್ವೇಷ ಆಗೋಗಿದೆ. ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ಆಳುವ ವರ್ಗದ ಬಗ್ಗೆ ಸದಾ ಎಚ್ಚರವನ್ನು ಮೂಡಿಸುವ ಮಹತ್ತರ ಕಾರ್ಯವನ್ನು ನೆರವೇರಿಸುವ ಸಮೂಹ ಮಾಧ್ಯಮಗಳನ್ನು ಕಾಯುವ ನಾಯಿಗೆ ಹೋಲಿಸಿರುವುದು ಉಂಟು. ಆದರೆ ಇಂದಿನ ಸಂದರ್ಭದಲ್ಲಿ ಈ ಕಾಯುವ ನಾಯಿ ದುರ್ಲಾಭ ಗಳಿಸುವ ಕಾಯಿಲೆಗೆ ಬಿದ್ದಿದೆ. ಇಲ್ಲವೇ ಅದಕ್ಕೆ ಹುಚ್ಚು ಹಿಡಿದಿದೆ. ಕಾಯುವ ನಾಯಿಗೆ ಈ 2 ಕಾಯುವ ನಾಯಿ ಗುಣ ಆಗಬೇಕಾಗಿದೆ. ಅದಕ್ಕೆ ಹುಚ್ಚಿಡಿದಿದೆ ಅಥವಾ ದುರ್ಲಾಭ ಗಳಿಸೋ ಅಂತ ಹುಚ್ಚಿಗೆ ಬಿದ್ದಿದೆ. ಇವೆರಡಕ್ಕೆ ಔಷಧಿ ಕೊಡಬೇಕಾಗಿದೆ. ವಿನಾಕಾರಣ ಅಮಾಯಕರು ಮತ್ತು ನಿರಪರಾಧಿಗಳ ಮೇಲೆ ಎರಗಿ ನಾಯಿ ಕಚ್ಚುತ್ತೆ, ಬೊಗಳ್ತದೆ, ಆಳುವವರ ಮುಂದೆ ಬಾಗಿ ಬಾಲ ಅಲ್ಲಾಡಿಸ್ತದೆ. ಸರ್ಕಾರ ಮತ್ತು ಆಡಳಿತ ಪಕ್ಷವನ್ನು ಪ್ರಶ್ನಿಸುವ ಬದಲು ಪ್ರತಿಪಕ್ಷಗಳ ಹಿಂದೆ ಬಿದ್ದಿರೋ ವಿಪರ್ಯಾಸ ನಡೆದಿದೆ. ಜನಸಮುದಾಯಗಳ ಹಿತವೇ ಪ್ರಧಾನವೆನಿಸಿದ್ದ ಪತ್ರಿಕೋದ್ಯಮ ಬಂಡವಾಳದ ತುಳಿತಕ್ಕೆ ಸಿಕ್ಕಿದೆ. ನಿಜ ಅರ್ಥದಲ್ಲಿ ಕಾರ್ಪೊರೇಟ್ ಉದ್ಯಮವಾಗಿ ಬೆಳೆದಿದೆ. ಅದು ಜನರ ಅಂತರಾತ್ಮ ಆಗಿರಬೇಕಾಗಿತ್ತು. ಆ ಅಂತರಾತ್ಮದ ಹತ್ಯೆಯಾಗಿ ಹೋಗಿದೆ ಅಂತ ಹೇಳಕ್ ನನಗೆ ಬಹಳ ದುಃಖ ಆಗುತ್ತೆ. ಮೀಡಿಯಾ ನಿಷ್ಪಕ್ಷಪಾತ ಆಗಿರಬೇಕು ಅಂತ ಅನ್ನೋದು, ಮೀಡಿಯಾ ಪಕ್ಷಪಾತ ವಹಿಸಬಾರದು, ನಿಷ್ಪಕ್ಷಪಾತಿಯಾಗಿರಬೇಕು ಅನ್ನೋದು ಒಂದು ಮೋಸದಿಂದ ಕೂಡಿದ ಆಕರ್ಷಕ ಸುಳ್ಳು. ಹೊಸ ಕಾಲದ ಮಾಧ್ಯಮ ಸತ್ಯ, ನ್ಯಾಯ, ಪ್ರೀತಿ ಇವು 3 ಮೌಲ್ಯಗಳ ಪಕ್ಷಪಾತಿಯಾಗಿರಬೇಕು. 1948ರಲ್ಲಿ ನಾನು 8 ನಿಮಿಷ ತಗೊಳ್ತೀನಿ, ಜಾಸ್ತಿ ತಗೊಳ್ಳಲ್ಲ. 48ರಲ್ಲಿ 1984 ಅನ್ನೋ ಒಂದು ಕೇಡುಗಾಲದ ಒಂದು ಕಾದಂಬರಿಯನ್ನ, ಡಿಸ್ಟೋಪಿಯನ್ ಕಾದಂಬರಿನ ಆವತ್ತಿನ ಪತ್ರಕರ್ತ ಜಾರ್ಜ್ ಆರ್ವೆಲ್, ಅವನು ಬ್ರಿಟಿಷ್ ಮೂಲದವನು. ಅವನು ಹುಟ್ಟಿದ್ದು ಬಿಹಾರದಲ್ಲಿ. ಅವನ ತಂದೆ ಈಸ್ಟ್ ಇಂಡಿಯಾ ಕಂಪನಿಯ ನೌಕರಾಗಿರ್ತಾನೆ. ಆಮೇಲೆ ಅವನು BBC ಸೇರ್ತಾನೆ. ಒಟ್ಟಾರೆ ಅವನು ಒಂದು ಸುಮಾರು ಬರೆದಿದ್ದಾನೆ. 48ರಲ್ಲಿ ಅವನು ಬರೆದಿದ್ದು 1984 ಅಂತ. 1948ನ್ನೇ ಉಲ್ಟಾ ತಿರುಗಿಸ್ಬಿಟ್ಟು 1984 ಅಂತ ಹೆಸರಿಟ್ಟ. ಆ ಆರ್ವೆಲ್ನ ಈ ಕೃತಿ ಬಹಳ ಪ್ರಸಿದ್ಧ. ಆದರೆ 1-2 ವಾಕ್ಯ ಹಿಂಗಿದೆ, ಬಹಳಷ್ಟಿದೆ ಅದರಲ್ಲಿ, ಆದರೆ ಸಮಯ ಇಲ್ಲ. ಆಳುವ ಪಕ್ಷ ಹೇಳಿದ್ದೇ ಅಂತಿಮ. ಅವನು ಹೇಳೋದು ಆ ಪತ್ರಿಕೆ, ಆ ಕಾದಂಬರಿನಲ್ಲಿ, ಆಳುವ ಪಕ್ಷ ಹೇಳಿದ್ದೇ ಅಂತಿಮ. 2ಕ್ಕೆ 2 ಸೇರಿಸಿದರೆ 4 ಅಥವಾ 5 ಎಂದು ಅನುಮಾನಿಸುವ ಅನಿಶ್ಚಯತೆಯ ಹಂತಕ್ಕೆ ಜನರನ್ನು ತಳ್ಳಲಾಗುತ್ತದೆ. ಕೆಲವು ಸಲ ನಿರ್ದಿಷ್ಟ ತಾತ್ವಿಕ ಅಥವಾ ಸೈದ್ಧಾಂತಿಕ ಪರಿಕಲ್ಪನೆಗಳ ಸಂದರ್ಭದಲ್ಲಿ 2ಕ್ಕೆ 2 ಸೇರಿಸಿದರೆ 5 ಕೂಡ ಆಗಬಹುದು ಎಂದು ಪ್ರಜೆಗಳು ಒಪ್ಪಬೇಕಾಗುತ್ತದೆ. ಅಂತ ಪರಿಸ್ಥಿತಿಗೆ ಸರ್ಕಾರಗಳು ಪ್ರಜೆಗಳನ್ನ ತಳ್ಳುತ್ತೆ. ಕಟ್ಟಕಡೆಗೆ 2ಕ್ಕೆ 2 ಸೇರಿಸಿದರೆ ಆಳುವ ಪಕ್ಷ ಎಷ್ಟು ಹೇಳುತ್ತದೋ ಅಷ್ಟು ಎಂಬ ಸ್ಥಿತಿಗೆ ಜನತೆಯನ್ನು ಬಗ್ಗಿಸಲಾಗುತ್ತದೆ. ಸರ್ವಾಧಿಕಾರಿ ಸಮಾಜದ ಈ ದೇಶ 2 ಸಾರಿ ಸರ್ವಾಧಿಕಾರ ನೋಡಿದೆ. ಈ ಹಿಂದೆ ಕೂಡ ನೋಡಿದೆ ತುರ್ತು ಪರಿಸ್ಥಿತಿ ಸರ್ವಾಧಿಕಾರನ. ಅದು ಪ್ರತ್ಯಕ್ಷ ಸರ್ವಾಧಿಕಾರ ಆಗಿತ್ತು, ಮತ್ತೆ 18 ತಿಂಗಳ ಕಾಲ ಮಾತ್ರ ಇತ್ತು. ಈಗಿನ ಸರ್ವಾಧಿಕಾರ ಬೇರೆ, ಪರೋಕ್ಷ ಸರ್ವಾಧಿಕಾರ ನಡೆದಿದೆ. ಸಮಾಜಗಳ 2 ಚಹರೆಗಳನ್ನು ಜಾರ್ಜ್ ಆರ್ವೆಲ್ ಗುರುತಿಸಿರ್ತಾನೆ. ಒಂದು ಸುಳ್ಳು ಹೇಳೋದು, 2 ಚಹರೆಗಳಲ್ಲಿ ಒಂದು ಸುಳ್ಳು ಹೇಳೋದು, ಮತ್ತೊಂದು ಶಿಜೋಫ್ರೇನಿಯಾ ಅಂದರೆ ಛಿದ್ರ ಮನಸ್ಕತೆ ಅಥವಾ ನಿರಂತರ ಭ್ರಾಂತಿಗಳಿಂದ ಕೂಡಿದ ಮಾನಸಿಕ ವ್ಯಾಧಿ ಶಿಜೋಫ್ರೇನಿಯಾ. ಸಂಘಟಿತವಾಗಿ ಸುಳ್ಳು ಹೇಳುವುದು ಸರ್ವಾಧಿಕಾರಿ ಪ್ರಭುತ್ವದ ಅವಿಭಾಜ್ಯ ಅಂಗ. ವರ್ತಮಾನಕ್ಕೆ ಸ್ಥಾನ ಕಲ್ಪಿಸಲು ಗತವನ್ನು ನಿರಂತರವಾಗಿ ತಿದ್ದಿ ಬರೆಯುವುದು ಈ ಸುಳ್ಳು ಹೇಳುವಿಕೆಯಲ್ಲಿ ನಡೆದಿದೆ. ಇಂತಹ ಪ್ರಭುತ್ವ ಸ್ಕಿಜೋಫ್ರೆನಿಕ್ ಆಲೋಚನಾ ವ್ಯವಸ್ಥೆಯನ್ನೇ ಏರ್ಪಡಿಸಿಬಿಡುತ್ತದೆ ದೇಶದ. ಇದು 48ರಲ್ಲಿ ಬರೆದಿದ್ದು. ಸೊ ಇದು ಕೂಡ ಈ ರಾಹುಲ್ ಸಾಂಕೃತ್ಯಾಯನ ಮತ್ತೆ ಈ ಜಾರ್ಜ್ ಆರ್ವೆಲ್ ಇಂಥವರು ಸದಾ ಕಾಲಕ್ಕೆ ಒಂದು ಸಮಕಾಲೀನ ಕನ್ನಡಿಗಳನ್ನ ಸಮಾಜಕ್ಕೆ ಹಿಡಿತಾರೆ, ಆಡಳಿತ ವ್ಯವಸ್ಥೆಗೆ ಹಿಡಿತಾರೆ. ಅಂಥದ್ದೊಂದು ಕನ್ನಡಿ ಜಾರ್ಜ್ ಆರ್ವೆಲ್ ಕೂಡ, ರಾಹುಲ್ ಸಾಂಕೃತ್ಯಾಯನ ಬರಹಗಳು ಕೂಡ.
ಸ್ನೇಹಿತರೆ, ಗುಣಮಟ್ಟದ ಪತ್ರಿಕೋದ್ಯಮಕ್ಕೆ ಶಾರ್ಟ್ ಕಟ್ಗಳು ಇಲ್ಲ. ಶಕ್ತಿಯುತ ಮತ್ತು ಉತ್ತರದಾಯಿ ಮಾಧ್ಯಮ ಹೊಂದಬೇಕಿದ್ದರೆ TRP ಅಥವಾ ಜಾಹೀರಾತು ಅವಲಂಬಿತ ಮಾದರಿಯ ಪತ್ರಿಕೋದ್ಯಮ ಸಾಯಬೇಕು. ಹಣ ಸಂದಾಯ ಮಾಡಿ ಸೇವೆಗಳನ್ನು ಪಡೆಯುವ ಮಾದರಿಯಲ್ಲಿ ಓದುಗರು ಕಾಸು ತೆತ್ತು ಸುದ್ದಿ ಓದುವ ಕಾಲ ಬರಬೇಕು. ಅದು ಸ್ವತಂತ್ರ ಪತ್ರಿಕೋದ್ಯಮ ಆಗುತ್ತೆ. ಅದು ಸದ್ಯಕ್ಕೆ ಬರುವಂತ ಸೂಚನೆಗಳು ಕಾಣ್ತಾ ಇಲ್ಲ. ಇನ್ನೊಂದೇ ಒಂದು ಮಾತು, ಮಹಾಭಾರತದಲ್ಲಿ ಖಾಂಡವ ವನ ದಹನ ಪ್ರಸಂಗ ಬರ್ತದೆ. ಖಾಂಡವ ವನವನ್ನು ಅಗ್ನಿಗೋಸ್ಕರ ಅಗ್ನಿ ಹಸಿವನ್ನ ತೃಪ್ತಿಪಡಿಸುವಂತ ಖಾಂಡವ ವನವನ್ನ ಪಾಂಡವರು ಸುಡ್ತಾರೆ. ಸುಡಬೇಕಾದ್ರೆ ಖಾಂಡವ ವನದಿಂದ ಯಾವುದೇ ಪಕ್ಷಿ ಪ್ರಾಣಿ ಜಂತು ತಪ್ಪಿಸ್ಕೊಂಡು ಹೋಗಬಾರದು ಅಂತ ಪಾಂಡವರು ಸುತ್ತ ನಿಂತು ಕಾವಲು ಕಾದು ಅಗ್ನಿಗೆ ಎಲ್ಲಾ ಪ್ರಾಣಿ ಒಟ್ಟು ಅರಣ್ಯನ ಅದರ ಖಗ ಮೃಗ ಮತ್ತೆ ಜೀವಸಂಗಿನ ವೃಕ್ಷ ಸಂಪತ್ತುಗಳ ಜೊತೆಗೆ ತರ್ಪಣ ಕೊಡ್ತಾರೆ. ಬೆಂಕಿ ಬೀಳುವ ಮುನ್ನ ಹೊರ ಹೋಗಿದ್ದ ಪಕ್ಷಿಯೊಂದು ತಿರುಗಿ ಬಂದು ಉರಿಯುತ್ತಿರುವ ವನವನ್ನು ನೋಡ್ತದೆ. ನೋಡ್ಬಿಟ್ಟು ಸನಿಹದ ತೊರೆಯೊಂದರಲ್ಲಿ ತನ್ನ ರೆಕ್ಕೆ ಪುಕ್ಕಗಳನ್ನು ಅದ್ದಿ ಅವುಗಳಿಗೆ ಅಂಟಿಕೊಂಡ ನೀರನ್ನು ಉರಿಯುತ್ತಿದ್ದ ಅಡವಿ ಮೇಲೆ ಕೊಡುತ್ತದೆ. ಸಣ್ಣ ಪಕ್ಷಿ, ನನ್ನನ್ನ ಈ ಕಾಡು ಸಾಕಿದೆ, ಇದು ಉರಿತಾ ಇದೆ, ಇದು ಉರಿಯೋ ಹೊತ್ತಲ್ಲಿ ನಾನೇನ್ ಮಾಡ್ಬೇಕು, ಒಂದಿಷ್ಟು ನೀರು ಹಾಕ್ಬೇಕು ಅಂತಂದು ಹೇಳ್ಬಿಟ್ಟು ನೀರು ಹಾಕುತ್ತೆ. ಅದನ್ನ ನೋಡಿದವರು ಹಾಸ್ಯ ಮಾಡ್ತಾರೆ, ನೀನು ಒಂದು ಸಣ್ಣ ಪಕ್ಷಿ, ನಿನ್ನ ರೆಕ್ಕೆ ಪುಕ್ಕಗಳಿಂದ ಉದುರಿದ ಒಂದಿಷ್ಟು ನೀರು ಇಂಥ ದೊಡ್ಡ ಕಾಡು ಸುಡ್ತಾ ಇದೆ, ಅದನ್ನ ಅದನ್ನ ನಂದಿಸುತ್ತಾ ಅಂತಂದು ಹೇಳ್ಬಿಟ್ಟು ಹಾಸ್ಯ ಮಾಡ್ತಾರೆ. ಅದಕ್ಕೆ ಆ ಪಕ್ಷಿ ಕೊಡುವಂತ ಉತ್ತರ, ನನ್ನನ್ನು ಪೊರೆದು ಪೋಷಿಸಿದ ಈ ಅರಣ್ಯ ಹೊತ್ತಿ ಉರಿತಾ ಇರಬೇಕಾದ್ರೆ ಆ ಬೆಂಕಿಯನ್ನು ಆರಿಸಲು ನಾನು ಯಾವುದೇ ಪ್ರಯತ್ನ ಮಾಡಲಿಲ್ಲ ಅನ್ನೋ ಪಶ್ಚಾತ್ತಾಪ ನನಗಿರಬಾರ್ದು. ನನ್ನ ಮುಂದಿನ ಪೀಳಿಗೆಗೆ ಅದು ನಾನು ಏನೋ ಮಾಡಿದೆ, ನನ್ನ ಪ್ರಯತ್ನ ನಾನು ಮಾಡಿದೆ ಬೆಂಕಿ ಆರಿಸಕ್ಕೆ ಅಂತ ಹೇಳುವಂತ ಇದನ್ನ ನಾನು ಅಂತ ಸಾಕ್ಷಿನ ಉಳಿಸ್ಕೋಬೇಕು. ಕೈ ಕಟ್ಟಿ ಕುತ್ಕೊಳ್ಳೋದು ಕರ್ತವ್ಯ ಲೋಪ ಆಗುತ್ತೆ ಅಂತ ಉತ್ತರ ಹೇಳ್ತದೆ ಹಕ್ಕಿ. ಈ ಪ್ರಸಂಗವನ್ನ ಈ ಹಿಂದೆ ವೇದಿಕೆಯ ಮೇಲೆ ಈ ದಿನ ಓದುಗರ ಸಮಾವೇಶ ಆಗಿತ್ತು. ಆಗ ನಮ್ಮ ಪ್ರೊಫೆಸರ್ ಎ ನಾರಾಯಣ ಅವರು, ಅಂಕಣಕಾರರು, ಅವರು ಈ ಪ್ರಸಂಗನ ಹೇಳಿದ್ರು. ಈ ಹಕ್ಕಿ ವಹಿಸಿದ ಪಾತ್ರವನ್ನೇ ಇವತ್ತು ಈ ದಿನ .com ಅಂತರ್ಜಾಲ ತಾಣ ಮತ್ತು ಯೂಟ್ಯೂಬ್ ನಿರ್ವಹಿಸ್ತಾ ಇದೆ ಅನ್ನೋದು ನನ್ನ ಗಟ್ಟಿ ನಂಬಿಕೆ. ನಾನು ಅದ್ರ ಜೊತೆ ಕೆಲಸ ಮಾಡ್ತಿದ್ದೀನಿ. ಒಡ್ಡರ್ಸೆ ಅವರು ಪ್ರತಿಪಾದಿಸಿದ್ದ ಮೌಲ್ಯಗಳನ್ನೇ ಈ ದಿನ .com ಕೂಡ ಪ್ರತಿಪಾದನೆ ಮಾಡ್ತಿದೆ ಎಂಬುದು ನನ್ನ ಬಲವಾದ ನಂಬಿಕೆ. ಇಂದಿನ ಬಂಡವಾಳವಾದ, ಬಹುಸಂಖ್ಯಾತವಾದ ಕೋಮುವಾದದ ಪ್ರವಾಹದಲ್ಲಿ ಮುಳುಗದೆ ತೇಲಲು ಕೈಕಾಲು ಬಡಿಯುತ್ತಿರುವ ಹಕ್ಕಿಗಳಲ್ಲಿ ಈ ದಿನ .com ಕೂಡ ಒಂದು. ಒಡ್ಡರ್ಸೆ ಅವರ ಹೆಸರಿನಲ್ಲಿ ನೀಡ್ತಾ ಇರುವಂತ 2 ಲಕ್ಷ ರೂಪಾಯಿಗಳ ಪ್ರಶಸ್ತಿಯ ಮೊತ್ತ ಜನಪರ ಪತ್ರಿಕೋದ್ಯಮಕ್ಕೆ ಸಲ್ಲಿಸಬೇಕು. ಒಡ್ಡರ್ಸೆ ಅವರು ಜನಪರ ಪತ್ರಿಕೋದ್ಯಮಕ್ಕೆ ಗೋಸ್ಕರ ಕೆಲಸ ಮಾಡಿದ್ರು. ಆ ಹಣ, ಜನರ ಹಣ, ಸರ್ಕಾರ ನಾನು ಕೊಡ್ತಾ ಇರುವಂತ ಜನರ ಹಣ ಒಡ್ಡರ್ಸೆ ಅವರ ಹೆಸರಿನಲ್ಲಿ, ಅದು ನಾನು ಈ ದಿನ ಸಂಸ್ಥೆಗೆ ಸಲ್ಲಿಸ್ತಿದ್ದೇನೆ. ನನಗೆ ಕೊಟ್ಟಿರುವಂತ ಸಮಾಜಕ್ಕೆ ಹಿಂದಿರುಗಿಸ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಶ್ರೀ ಡಿ ಉಮಾಪತಿಯವರ ಅಭಿಮತಕ್ಕೆ ವಂದನೆಗಳು. ಪ್ರಶ್ನಿಸುವವರನ್ನು ಪ್ರೀತಿಸುವ, ಸಕಾರಾತ್ಮಕವಾಗಿ ವಿರೋಧ ವ್ಯಕ್ತಪಡಿಸುವವರನ್ನು ಹುರಿದುಂಬಿಸುವಂತಹ ವಿಶೇಷ ವ್ಯಕ್ತಿತ್ವದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೊಂದಿಗಿದ್ದಾರೆ. ಶ್ರೀ ಸಿದ್ದರಾಮಯ್ಯನವರನ್ನ ಅವರ ನುಡಿಗಳಿಗಾಗಿ ಆಹ್ವಾನಿಸೋಣ. ಬಂಧುಗಳೇ, ಬರಲಿ ಪ್ರೀತಿಪೂರ್ವಕ ಚಪ್ಪಾಳೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರಾದಂಥ ಬೈತಿ ಸುರೇಶ್ ಅವರೇ, ನನ್ನ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಅವರೇ,
ವಿಧಾನ ಪರಿಷತ್ನಲ್ಲಿ ಸರ್ಕಾರದ ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರ ನಿವೃತ್ತ ನ್ಯಾಯಮೂರ್ತಿ ವಡ್ಡರ್ಶೆ ರಘುರಾಮ ಶೆಟ್ಟಿ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಬಿ ಇಂಚಿಗೇರಿಯವರ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಶಿವಕುಮಾರ್ ಅವರ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ ಸಾಧು ಕೋಕಿಲ್ ಅವರ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಆಯೇಷಾ ಖಾನಂ ಅವರ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷರಾದಂಥ ಮೆಹಬೂಬ್ ಪಾಷಾ ಅವರ ವಾರ್ತಾ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಕಾವೇರಿ ಅವರ ವಾರ್ತಾ ಇಲಾಖೆಯ ಆಯುಕ್ತರಾದಂಥ ಹೇಮಂತ್ ನಿಂಬಾಳ್ಕರ್ ಅವರ ಎಲ್ಲ ಪ್ರಶಸ್ತಿ ಪುರಸ್ಕೃತರ ಇತರ ಎಲ್ಲ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು 2024ನೇ ಕ್ಯಾಲೆಂಡರ್ ವರ್ಷದ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ ಹಾಗೂ 2017ರಿಂದ 23ರವರೆಗೆ ಆ ವರ್ಷದ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಈಗ ಎಲ್ಲರಿಗೂ ಕೂಡ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದೇವೆ. ಸುಮಾರು 14 ಜನ ಪರಿಸರ ಮತ್ತು ಅಭಿವೃದ್ಧಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಅವರ ಹೆಸರಿನಲ್ಲಿರ್ತಕ್ಕಂಥ ಸಾಮಾಜಿಕ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತರಾದಂಥ ಡಿ ಉಮಾಪತಿಯವರಿಗೆ ನೀಡಲಾಗಿದೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವರೆಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ ಕೊಡಲಿ, ಆಯುಷ್ ಕೊಡಲಿ, ಮತ್ತು ಇನ್ನಷ್ಟು ಅವರ ಕ್ಷೇತ್ರಗಳಲ್ಲಿ ಅವರ ವೃತ್ತಿನಲ್ಲಿ ಸಾಧನೆಯನ್ನು ಮಾಡಲಿ ಅಂತೇಳಿ ಆಶಿಸ್ತೇನೆ. ಪತ್ರಿಕೋದ್ಯಮ ನಾವು ಇದನ್ನು 4ನೇ ಅಂಗ ಅಂತ ಕರಿತೀವಿ. ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಕರಿತೀವಿ. ಅದು ವಾಸ್ತವ ಕೂಡ. ಈ ಪತ್ರಿಕೋದ್ಯಮ ಜನರಿಗೆ ಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದು, ಜನರಿಗೆ ಸತ್ಯವಾದಂಥ
ಮಾಹಿತಿಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಮಾಹಿತಿಗಳನ್ನು ಕೊಡುವಾಗ ಅವು ಸಮಾಜಮುಖಿಯಾಗಿರಬೇಕು, ಮತ್ತೆ ಸತ್ಯದಿಂದ ಕೂಡಿರ್ತಕ್ಕಂಥ ವಿಚಾರಗಳನ್ನು ಜನರ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡುವಾಗ ವಸ್ತು ಸ್ಥಿತಿಯಿಂದ ಕೂಡಿರಬೇಕು. ಅನೇಕ ಸಾರಿ ಪತ್ರಿಕೋದ್ಯಮ ಊಹೆಗಳಿಂದ ಕೂಡಿರ್ತಕ್ಕಂಥ ಇವನ್ನೇ ಜಾಸ್ತಿ ಇರ್ತದೆ. ಊಹಾ ಪತ್ರಿಕೋದ್ಯಮ ಆಗಬಾರದು. ಅದನ್ನ ಸತ್ಯ ಅಸತ್ಯತೆಗಳನ್ನ ಪತ್ತೆ ಹಚ್ಚಿ 100% ಸತ್ಯ ಆಗದೇ ಇರಬಹುದು, ಆದರೆ ಶೋಧನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಅದು ಸತ್ಯನ ಅಸತ್ಯನ ಅಂತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು, ಅದನ್ನು ಶೋಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಯಾವುದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಯ ಮೇಲೆ ಮಾಡ್ತಕ್ಕಂಥ ವಿಚಾರಗಳು ಆ ವ್ಯಕ್ತಿ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಬೇಕು, ತಪ್ಪು ಮಾಡದೆ ಹೋದರೆ ತಪ್ಪು ಅಂತ ಹೇಳ್ತಕ್ಕಂಥದ್ದು ಸರಿಯಾದಲ್ಲ. ಆರೋಪ ಮಾಡುವಾಗ ನಾನು ಆರೋಪ ಮಾಡಬೇಡಿ ಅಂತ ಹೇಳಲ್ಲ. ಆರೋಪ ಮಾಡುವಾಗ ಆರೋಪ ಸತ್ಯದಿಂದ ಕೂಡಿದೆಯಾ ಇಲ್ಲ ಮಿಥ್ಯದಿಂದ ಕೂಡಿದೆಯಾ ಅಂತಕ್ಕಂಥದ್ದನ್ನು ನೋಡಬೇಕು. ಮತ್ತೆ ಸರ್ಕಾರದ ಮೇಲೆ ನಾವು ಎಲ್ಲ ಮಾಡೋದೆಲ್ಲ ಸರಿ ಅಂತ ನಾನು ಹೇಳಕ್ ಹೋಗಲ್ಲ. ಆದರೆ ಜನಪರವಾಗಿರ್ತಕ್ಕಂಥ ವಿಚಾರಗಳು ಇದ್ದಾಗ ಅವುಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ. ಜನಪರ ಇಲ್ಲೇ ಇರ್ತಕ್ಕಂಥ ವಿಚಾರಗಳಿದ್ರೆ ಅದನ್ನು ಕೂಡ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಆದರೆ ಸತ್ಯವನ್ನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ, ವಡ್ಡರ್ಸೆ ರಘುರಾಮ್ ಶೆಟ್ಟರು ಇದ್ದಂಥ ಕಾಲ ಈಗಿನ ಕಾಲ ಬಹಳ ವ್ಯತ್ಯಾಸಗಳಾಗಿದ್ದಾವೆ ಅಂತಕ್ಕಂಥದ್ದನ್ನ ಬಹುಶಃ ನೀವೆಲ್ಲ ಒಪ್ಕೋತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಸಾಮಾಜಿಕ ನ್ಯಾಯ ಹೇಳುವಾಗ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ, ಅಸಮಾನತೆಗಳಿದ್ದಾವೆ. ಇದನ್ನ ಜನರಿಗೆ ಯಾಕೆ ಹಿಂಗಾಯ್ತು ಅಂತದನ್ನು ಜನರಿಗೆ ಹೇಳ್ಬೇಕಲ್ಲ ಸತ್ಯನ. ಈಗ ನನ್ನ ಪ್ರಕಾರ ಅಸಮಾನತೆ ನಿರ್ಮಾಣ ಆಗಬೇಕಾದ್ರೆ ಬಹುಸಂಖ್ಯಾತ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದದ್ದೇ ಕಾರಣ, ಆಮೇಲೆ ಜಾತಿ ವ್ಯವಸ್ಥೆ ಕಾರಣ ಅಲ್ವಾ. ಮತ್ತೆ ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ, ಜಾತಿ ಹೋಗೋಕ್ಕೆ ಸಾಧ್ಯ ಇಲ್ಲ, ವರ್ಗ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದನ್ನ ನೇರವಾಗಿ ಜನಗಳಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಆಗಬೇಕು. ಇದರಲ್ಲಿ ಯಾವುದೇ ರಾಜಿ ಇಲ್ಲದೇನೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಕ್ಕಿದೆಯಾ ಇಲ್ವಾ. ಈಗ ಸ್ವಾತಂತ್ರ್ಯ ಬಂದು 78 ವರ್ಷ ಆಗಿದೆ. 78 ವರ್ಷಗಳಲ್ಲಿ ಯಾರಿಗೆ ನ್ಯಾಯ ಸಿಕ್ಕಿದೆ, ಯಾರಿಗೆ ನ್ಯಾಯ ಸಿಕ್ಕಿಲ್ಲ. ಸಮಪಾಲು ಸಮಬಾಳು ಅಂತ ಹೇಳ್ತೀವಿ. ಸಮಪಾಲು ಆಗಿದೆಯಾ, ಸಮಬಾಳು ಆಗಿದೆಯಾ, ಇದು ಬಹಳ ಮುಖ್ಯ ಅಲ್ಲ.
ನಾವು ಬರವಣಿಗೆಯಲ್ಲಿ ನೋಡ್ತೀವಿ, ಪುಸ್ತಕಗಳಲ್ಲಿ ನೋಡ್ತೀವಿ, ಪತ್ರಿಕೆಗಳಲ್ಲಿ ನೋಡ್ತೀವಿ. ಸಮಪಾಲು ಸಮಪಾಲು ಬರೀ ಭಾಷಣ ಮಾಡಕ್ಕಿರ್ತಕ್ಕಂಥ ವಿಚಾರ ಅಲ್ಲ. ನಿಜವಾಗಿ ಸಮಪಾಲು ಸಮಪಾಲು ಆಗಬೇಕು. ಎಲ್ರಿಗೂ ಈ ದೇಶದ ವ್ಯವಸ್ಥೆಯಲ್ಲಿ ಎಲ್ರಿಗೂ ಸಮಾನವಾದಂಥ ಅವಕಾಶಗಳು ಸಿಕ್ಕಬೇಕು, ಸಮಪಾಲು ಸಿಕ್ಕಬೇಕು. ಅದು ಇನ್ನೂ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನ ನೇರವಾಗಿ ಜನರಿಗೆ ತಿಳಿಸ್ತಕ್ಕಂಥದ್ದು, ಯಾರಿಂದ ಆಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ನೇರವಾಗಿ ಹೇಳಬೇಕಾಗ್ತದೆ. ಆಮೇಲೆ ನಾನು ನೋಡ್ತೀನಿ ಈಗ ಇತ್ತೀಚೆಗೆ ಪತ್ರಿಕೋದ್ಯಮ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಅದರಲ್ಲೂ ಎಲೆಕ್ಟ್ರಾನಿಕ್ ಮೀಡಿಯಾದವರು ಅವ್ರು ಹಿಂಗೆ ಹೇಳಿದ್ರು ನೀವೇನು ಹೇಳ್ತೀರಿ ಅನ್ನೋದು ಅಷ್ಟೇ ವಿಚಾರ ಆಗ್ಬಿಟ್ರೆ. ಅವ್ರು ಹಿಂಗೆ ಹೇಳಿದ್ದಾರೆ, ನೀವೇನು ಹೇಳ್ತೀರಿ? ಅದು ಪತ್ರಿಕೋದ್ಯಮ ಅಲ್ಲವೇ ಅಲ್ಲ ನನ್ನ ಪ್ರಕಾರ. ಅವರು ಹಿಂಗೆ ಹೇಳಿದ್ದಾರೆ, ನೀವೇನು ಹೇಳ್ತೀರಿ? ಅದು ಸಮಾಜಕ್ಕೆ ಸಂಬಂಧಪಟ್ಟಂತ ವಿಚಾರನ ಇಲ್ಲೂ ಅಂತಕ್ಕಂಥದ್ದು ವಿಚಾರ ಮಾಡಬೇಕಲ್ಲ. ಸಮಾಜಕ್ಕೆ ಸಂಬಂಧಪಟ್ಟದೇ ಇರತಕ್ಕಂಥ ವಿಚಾರಗಳು ಅನೇಕ ವಿಚಾರಗಳು ಇರ್ತವೆ. ಅಂತ ವಿಚಾರಗಳನ್ನೆಲ್ಲ ಕೇಳೋದು, ನೀವೇ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಪರಿಸ್ಥಿತಿನಲ್ಲಿ ನೀವಿದ್ರೆ ಬಹಳ ಉತ್ತಮ ಅಂತ ಹೇಳಲಿಕ್ಕೆ ಬಯಸ್ತಾ ಇದೆ ನಾನು. ಈಗ ಬಾನು ಮುಸ್ತಾಕ್ ಅಂತ ಇದ್ರಲ್ಲ, ಅವರು ಬೂಕರ್ ಪ್ರಶಸ್ತಿ ಬಂದಿರತಕ್ಕಂಥವ್ರು. ಅವರು ಕನ್ನಡ ರೈಟರು. ಅವರು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಮಾಡಬಾರದು, ಅದರ ಪರನೂ ಇರ್ತವೆ, ಅದರ ವಿರುದ್ಧನೂ ಇರ್ತವೆ. ಯಾರು ವಿರುದ್ಧವಾಗಿ ಮಾತಾಡ್ತಾರೆ ಅವ್ರ ಪರವಾಗಿ ಮಾತಾಡೋದು, ಯಾರು ಪರವಾಗಿ ಮಾತಾಡ್ತಾರೆ ಅವ್ರ ಪರವಾಗೂ ಮಾತಾಡೋದು. ಈ ತರ ಆಗ್ಬಾರ್ದಲ್ವಾ? ಈಗ ಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು, ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು, ಎರಡೂ ಕಡೆ ತಿರಸ್ಕಾರ ಆಯಿತು. ಎರಡೂ ಕಡೆ ತಿರಸ್ಕಾರ ಆಗಿದೆ. ಆದರೂ ಕೂಡ ಇದು ಧಾರ್ಮಿಕ ವಿಚಾರ ಅಲ್ವೇ ಅಲ್ಲ, ಸಾಂಸ್ಕೃತಿಕ ವಿಚಾರ. ಮತ್ತೆ ಇದು ಒಂದು ನಾಡ ಹಬ್ಬ. ಅದರ ಪರವಾಗಿ ಬರೆಯೋರು ಇದ್ದಾರೆ, ಅದ್ರ ವಿರೋಧವಾಗಿ ಬರೆಯೋರು ಇದ್ದಾರೆ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ನಮ್ಮಲ್ಲಿ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ. ಅದಕ್ಕೆ ಬಹಳ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು. ಸಹಬಾಳ್ವೆ ಇರಬೇಕು. ನಾವು ಈ ಸಮಾಜದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ಸಾರಿ ಹೇಳ್ತಾರೆ, ಈ 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿರ್ತಾರೆ. ಏನಂತ ಭಾಷಣ ಮಾಡಿರ್ತಾರೆ ಅಂತಂದ್ರೆ, ನಮ್ಮಲ್ಲಿ ಜಾತಿಗಳಿದ್ದಾವೆ, ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ಆ ಜಾರಿಗೆ ಬಂದ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಎಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತಂದ್ರೆ, ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ವೈರುಧ್ಯತೆ ನಾವು ತೆಗೆದಾಕದೆ ಹೋದರೆ ನಮಗೆ ದೇಶದ ಸ್ವಾತಂತ್ರ್ಯ ಬಂದಿದೆಯಲ್ಲ, ದೇಶಕ್ಕೆ ಆ ಸ್ವಾತಂತ್ರ್ಯನೇ ಯಶಸ್ವಿ ಆಗಲ್ಲ. ಅದಕ್ಕೋಸ್ಕರ ವಡ್ಡರ್ಸಿ ರಘುರಾಮ್ ಶೆಟ್ಟರು ಸಾಮಾಜಿಕ ನ್ಯಾಯ ಆಗಬೇಕು, ಜಾತಿ ವ್ಯವಸ್ಥೆ ಹೋಗ್ಬೇಕು,
ವರ್ಗ ವ್ಯವಸ್ಥೆ ಹೋಗ್ಬೇಕು, ಸಮಾನ ಸಮಾಜ ನಿರ್ಮಾಣ ಆಗಬೇಕು, ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥದ್ರಲ್ಲಿ ಬಹಳ ನಂಬಿಕೆ ಇಟ್ಕೊಂಡು ಅದನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದಾಗಬೇಕಲ್ಲ. ಅದಕ್ಕೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮ 1 ವರ್ಷದಲ್ಲಿ, 2 ವರ್ಷದಲ್ಲಿ, 5 ವರ್ಷದಲ್ಲಿ, 10 ವರ್ಷದಲ್ಲಿ ಹೋಗ್ತದೆ ಅಂತಲ್ಲ. ಆದರೆ ನಾವು ಆ ಅಸಮಾನತೆಯನ್ನು ತೊಲಗಿಸ್ಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲತೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಮಹಿಳೆಯರು ಕೂಡ ಶೂದ್ರರಾಗಿನೇ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ. ಈಗ ಸಮಾನತೆ ಎಲ್ಲ ಇದರಲ್ಲೂ ಕೂಡ ಮಹಿಳೆಯರು ನಾವೇನು ಕಡಿಮೆ ಇಲ್ಲ ಅಂತ ರೀತಿಯಲ್ಲಿ, ಕಡಿಮೆ ಇಲ್ಲದ ರೀತಿಯಲ್ಲಿ ಎಲ್ಲ ಕಡೆ ಈಗ ಪಾಲ್ಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಸಮಾಜದಲ್ಲಿ ಸಮಾನತೆ ಬರಬೇಕು ಅಂತಂದ್ರೆ ಅದು ಮಹಿಳೆಯರಲ್ಲೂ ಕೂಡ ಬರಬೇಕು. ಅದು ಬಂದಾಗ ಮಾತ್ರ ನಾವು ಸಮಾನ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಆ ದಿಕ್ಕಿನಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕ್ಷುಲ್ಲಕ ವಿಚಾರಗಳನ್ನ ಹೆಚ್ಚು ಇಡೀ ದಿನ ಪ್ರಚಾರ ಮಾಡೋದು ಅದಾಗಬಾರದು. ಅದು ಸಮಾಜಕ್ಕೂ ಪ್ರಯೋಜನ ಇಲ್ಲ, ಆ ವ್ಯಕ್ತಿಗೂ ಪ್ರಯೋಜನ ಆಗೋದಿಲ್ಲ, ಮತ್ತೆ ಇಡೀ ರಾಜ್ಯಕ್ಕೂ ಕೂಡ ತೊಂದರೆ ಅನುಕೂಲ ಆಗಲ್ಲ. ಇಂಥ ವಿಚಾರಗಳನ್ನ ಪತ್ರಿಕೋದ್ಯಮದಲ್ಲಿ ಆಗಬಾರದು ಅಂತಕ್ಕಂಥದ್ದು ನನ್ನ. ಇವತ್ತು ಅಭಿವೃದ್ಧಿ ಆಗ್ಬೇಕಂದ್ರೆ ಏನು ಅಭಿವೃದ್ಧಿ ಆಗಬೇಕು? ಅಸಮಾನತೆ ನಿರ್ಮಾಣ ಮಾಡದೆ ಅಭಿವೃದ್ಧಿ, ಅಸಮಾನತೆಯನ್ನು ನಿವಾರಣೆ ಮಾಡದೆ ಅಭಿವೃದ್ಧಿ ಅಲ್ವಾ? ಯಾರದ ಕೆಲವರ ಅಭಿವೃದ್ಧಿ ಆಗೋದಲ್ಲ, ಎಲ್ಲರ ಅಭಿವೃದ್ಧಿಯೇ ನಿಜವಾದಂಥ ಅಭಿವೃದ್ಧಿ. ಸಮಾಜದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವರು ಇದ್ದಾರಲ್ಲ, ಅವರು ಅಭಿವೃದ್ಧಿ ಆದಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಪರಿಸರ ಜನರಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಪರಿಸರ ಸರಿ ಇದ್ರೆ ಇಡೀ ಪ್ರಕೃತಿ ನಿಯಮಗಳಿದ್ದಾವಲ್ಲ ಇವೆಲ್ಲವೂ ಕೂಡ ಸರಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಕೆಲಸವನ್ನ ಮಾಧ್ಯಮದ ಮೂಲಕ, ಯಾಕಂತಂದ್ರೆ ನೀವು ಬಹಳ ಪ್ರಭಾವಶಾಲಿ, ನಿಮ್ಮ ಕಡೆ ನೋಡ್ತಾ ಇರ್ತದೆ, ಮಾಧ್ಯಮದವ್ರ ಮೂಲಕ ನೋಡ್ತದೆ. ನಮಗೆಲ್ಲೂ ನ್ಯಾಯ ಸಿಗದೆ ಹೋದ್ರು ಇಲ್ಲಿ ಸಿಗುತ್ತಪ್ಪ ಅಂತ ತಿಳ್ಕೊಂಡಿದ್ದಾರೆ, ಅಲ್ಲಿ ನ್ಯಾಯ ಸಿಗುತ್ತೆ ಅಂತ. ಅದಕ್ಕೋಸ್ಕರ ಯಾವಾಗಲೂ ಕೂಡ ನ್ಯಾಯ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಹೊರತು ಯಾವತ್ತೂ ಅನ್ಯಾಯದ ಕಡೆ ಹೋಗಬಾರ್ದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವತ್ತು ಮಾಧ್ಯಮ ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ರೀತಿ ಇತ್ತು, ಸ್ವಾತಂತ್ರ್ಯ ಬಂದ ಮೇಲೆ ಒಂದು ರೀತಿ, ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ಇತ್ತು, ಈಗ ಒಂಥರ ಆಗ್ಬಿಡದೆ. ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತೂ ಬಹುತೇಕವಾಗಿ ಒಂದು ರೀತಿ ಶ್ರೀಮಂತರ ಕೈಗೆ ಸಿಕ್ಕಾಕಬಿಟ್ಟದೆ. ಆ ಶ್ರೀಮಂತರು ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾರ? ಕಾರ್ಪೊರೇಟ್ ಬಾಡಿಗಳು ಚಿಂತನೆ ಮಾಡ್ತವ? ಇದನ್ನ ಅರ್ಥ ಮಾಡ್ಕೊಂಡು
ನಾವು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಮಾಧ್ಯಮ ಇದೆಯಲ್ಲ, ಒಂದು ಜನರ ಮಧ್ಯೆ, ಸರ್ಕಾರದ ಮಧ್ಯೆ, ಜನರ ಮಧ್ಯೆ ಮತ್ತು ಸಂವಿಧಾನ ಏನು ಹೇಳ್ತದೆ ಅಂತಕ್ಕಂಥದ್ದನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಬಹಳ ಜನರಿಗೆ ಸಂವಿಧಾನನೇ ಗೊತ್ತಿರಲ್ಲ. ಅದಕ್ಕೆ ನಾನು ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಬೇಕು ಅಂತ ಮಾಡಿದೆ. ಕಾರಣ ಯಾಕಪ್ಪ ಅಂತಂದ್ರೆ, ಸಂವಿಧಾನ ಗೊತ್ತಾದರೆ ನಾವು ತಪ್ಪುಗಳು ಮಾಡೋದು ಕಡಿಮೆ ಆಗ್ತದೆ. ಸಂವಿಧಾನ ಗೊತ್ತಿಲ್ಲದೆ ಹೋದರೆ ತಪ್ಪುಗಳು ಜಾಸ್ತಿ ಆಗ್ತವೆ. ಅದಕ್ಕೋಸ್ಕರ ಸಂವಿಧಾನ ಓದಬೇಕು ಅಂತೇಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಅದರಿಂದ ನೀವು ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇನ್ನೂ ಎತ್ತರಕ್ಕೆ ಬೆಳೀತಕ್ಕಂಥ ಕೆಲಸವನ್ನು ಮಾಡಿ, ಈ ಯಾರ್ಯಾರು ಪ್ರಶಸ್ತಿಗಳು ಇದು ಬಂದಿದ್ದಾವಲ್ಲ, ನೀವು ಇಲ್ಲಿವರೆಗೂ ಸಾಧನೆ ಮಾಡಿದ್ದೀರಿ, ಪ್ರಶಸ್ತಿಗಳು ಬಂದಿದ್ದಾವೆ. ಹಾಗಂತೇಳಿ ನೀವು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ತವೆ. ಇವು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತವೆ ಅಂತಕ್ಕಂಥ ಮಾತುಗಳನ್ನು ತಿಳ್ಕೋಬೇಕಾಗ್ತದೆ. ಅದರಿಂದ ನಾವು ಯಾವಾಗಲೂ ಕೂಡ ಡ್ಯೂಟೀಸು ಮತ್ತು ಹಕ್ಕುಗಳು, ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ದೇ ಗೋ ಟುಗೆದರ್. ಬರೀ ಹಕ್ಕುಗಳ ರಕ್ಷಣೆ ಆದರೆ ಸಾಲದು, ಜವಾಬ್ದಾರಿಯನ್ನು ಕೂಡ ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಎಲ್ರಿಗೂ ಹಕ್ಕುಗಳು ಕೊಟ್ಟಿದೆ ಸಂವಿಧಾನ, ಹಾಗೆ ಜವಾಬ್ದಾರಿಗಳನ್ನು ಕೂಡ ಕೊಟ್ಟಿದೆ. ಆದ್ದರಿಂದ ಹಕ್ಕುಗಳ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಒಂದು, ಜನರ ರಕ್ಷಣೆ ಮಾಡ್ತಕ್ಕಂಥದ್ದು ಒಂದು, ಜನರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಒಂದು, ಜೊತೆಗೆ ಜವಾಬ್ದಾರಿಗಳನ್ನು ಕೂಡ ಅವರಿಗೆ ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವು ಸಂವಿಧಾನದ ರೀತಿಯ ಕೆಲಸ ಮಾಡಿದ್ರೆ ಬಹುಶಃ ಯಾವುದೇ ಕ್ಷೇತ್ರ ಇರ್ಬೋದು, ಮಾಧ್ಯಮ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಅಥವಾ ಇನ್ಯಾವುದೇ ಕ್ಷೇತ್ರ ಇರ್ಬೋದು, ಈ ಕ್ಷೇತ್ರದಲ್ಲಿ ನಾವು ಸಂವಿಧಾನದ ರೀತಿ ಕೆಲಸ ಮಾಡಿದ್ರೆ ಸಮಾಜಕ್ಕೂ ಒಳ್ಳೆಯದಾಗ್ತದೆ, ನಾಡಿಗೂ ಒಳ್ಳೆಯದಾಗ್ತದೆ, ದೇಶಕ್ಕೂ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಮತ್ತೊಮ್ಮೆ ಇವರು ಒಳ್ಳೆ ಕೆಲಸ ಮಾಡಿದ್ದೀರಿ. ಇಂಚಿಗೇರಿಯವರು ಅವರ ಅಧ್ಯಕ್ಷರಾಗಿ ಉಮಾಪತಿಯವರನ್ನ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಉತ್ತಮವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು ಮುಂದೆ 17ರಿಂದ ಕೊಟ್ಟಿರಲಿಲ್ಲ ನಾವು ಪ್ರಶಸ್ತಿಗಳನ್ನು, ಈ ಪರಿಸರ ಮತ್ತು ಅಭಿವೃದ್ಧಿ ಪ್ರಶಸ್ತಿಗಳನ್ನು ಕೊಡಲಿಲ್ಲ. ನಾನು ಹೇಳಿದ್ದೀನಿ ಸಾರಿ, ಇವ್ರಿಗೆ ನಿಂಬಾಳ್ಕರ್ ಅವ್ರಿಗೆ ಹೇಳಿದ್ದೀನಿ, ಪ್ರತಿ ವರ್ಷನೂ ಕೊಡಬೇಕು, ಆಯಾ ವರ್ಷದ್ದು ಆ ವರ್ಷನೇ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ. ಯಾಕಂದರೆ 17ರಿಂದ ಇವತ್ತಿನವರೆಗೂ ಕೊಟ್ಟಿಲ್ಲ. ಒಟ್ಟಿಗೆ ಕೊಡೋದು ಇದೆಯಲ್ಲ, ಅದು ಸರಿಯಾದಂತಹ ಪದ್ಧತಿ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಇನ್ನು ಮುಂದೆ ನಮ್ಮ ಸರ್ಕಾರ ಆಯಾಯ ವರ್ಷದ ಪ್ರಶಸ್ತಿಗಳನ್ನು ಆಯಾಯ ವರ್ಷನೇ ಕೊಡಬೇಕು ಅಂತ ಹೇಳಿ ಎಲ್ಲ ಪ್ರಶಸ್ತಿಗಳು, ಇದೊಂದೇ ಪ್ರಶಸ್ತಿ ಅಲ್ಲ, ಎಲ್ಲ ಪ್ರಶಸ್ತಿಗಳನ್ನು ಆ ರೀತಿ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.
ಪತ್ರಕರ್ತರ ಮೇಲಿನ ಅಪಾರ ಪ್ರೇಮದಿಂದ ಸಂವಿಧಾನ ನಮ್ಮ ಧರ್ಮಗ್ರಂಥ, ದನಿ ಇಲ್ಲದವರ ದನಿಯಾಗಿ ನಾಡಿನ ನಾಗರಿಕರಿಗೆ ಹಿತವನ್ನುಂಟು ಮಾಡುವಂತಹ ಜವಾಬ್ದಾರಿಯುತ ಕೆಲಸವನ್ನು ಮಾಡಿ ಎನ್ನುವ ಕಿವಿ ಮಾತನ್ನು ಹೇಳಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನುಡಿಗಳಿಗೆ ವಂದನೆಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಶ್ರೀಮತಿ ಬಿಬಿ ಕಾವೇರಿಯವರು, ಜೊತೆಗೆ ಶ್ರೀ ಹೇಮಂತ್ ಎಂ ನಿಂಬಾಳ್ಕರ್ ಅವರು ನೆನಪಿನ ಕಾಣಿಕೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಸಂಪನ್ನವಾಗಲಿಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸಲಿದ್ದಾರೆ ಗುರುನಾಥ ಕಡಬೂರ, ಉಪನಿರ್ದೇಶಕರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ. ಕರ್ನಾಟಕ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ 2024ನೇ ಸಾಲಿನ ವಡ್ಡರ್ಸೆ ರಘುರಾಮ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿ ಹಾಗೂ 2017ರಿಂದ 23ನೇ ಕ್ಯಾಲೆಂಡರ್ ವರ್ಷದ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಗರಾಭಿವೃದ್ಧಿ ಸಚಿವರಾದ ಶ್ರೀ ಭೈರತಿ ಸುರೇಶ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ, ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ನಜೀರ್ ಅಹಮದ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ವಿಧಾನ ಪರಿಷತ್ತಿನ ಸರ್ಕಾರದ ಮುಖ್ಯ ಸಚೇತಕರಾದ ಸಲೀಂ ಅಹಮದ್ ಸರ್ ಅವರನ್ನು ಕೂಡ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಡ್ಡರ್ಸೆ ರಘುರಾಮ ಶೆಟ್ಟಿ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರುವಂತಹ ನಿವೃತ್ತ ನ್ಯಾಯಮೂರ್ತಿಗಳು, ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಹಾಗೂ ಅಧ್ಯಕ್ಷರು, ಕಾನೂನು ಆಯೋಗ, ಇವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಶಿವಕುಮಾರ್ ಅವರನ್ನು ಕೂಡ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ KV ಪ್ರಭಾಕರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಸಾಧು ಕೋಕಿಲ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ಆಯೇಷಾ ಖಾನಂ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಂಠೀರವ ಸ್ಟುಡಿಯೋದ ಅಧ್ಯಕ್ಷರಾಗಿರುವಂತಹ ಮೆಹಬೂಬ್ ಪಾಷಾ ಅವರಿಗೂ ಕೂಡ ಇಲಾಖೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಮಾನ್ಯ ಕಾರ್ಯದರ್ಶಿಗಳಾದ ಬಿಬಿ ಕಾವೇರಿ ಮೇಡಮ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ಇಲಾಖೆಯ ಮಾನ್ಯ ಆಯುಕ್ತರಾದ ಶ್ರೀ ಹೇಮಂತ್ ನಿಂಬಾಳ್ಕರ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪ್ರಶಸ್ತಿಗಳ ಆಯ್ಕೆ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಪ್ರಶಸ್ತಿ ಪುರಸ್ಕೃತರ ಕುಟುಂಬದ ಸದಸ್ಯರು ಆಗಮಿಸಿದಿರಿ, ತಮ್ಮೆಲ್ಲರಿಗೂ ಕೂಡ ಇಲಾಖೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಎಲ್ಲ ಅತಿಥಿಗಳಿಗೆ ಹಾಗೂ ಮಾನ್ಯ ಪ್ರಶಸ್ತಿ ಪುರಸ್ಕೃತರಿಗೆ ಹಾಗೂ ಗಣ್ಯರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಮೇಲ್ಗಡೆ ನಮ್ಮ 3ನೇ ಮಹಡಿಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ, ತಾವೆಲ್ಲರೂ ಭೋಜನ ಸ್ವೀಕರಿಸಬೇಕು ಅಂತ ಕೋರಿಕೊಳ್ಳುತ್ತೇವೆ. ವಂದನೆಗಳನ್ನು ಸಮರ್ಪಿಸಿದಂತಹ ಗುರುನಾಥ್ ಸರ್ ಅವರಿಗೆ ವಂದನೆಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮ್ಮ ಈ ಕಾರ್ಯಕ್ರಮಕ್ಕಾಗಿ ನೀಡಿದ್ದಾರೆ. ಅವರ ಮೌಲ್ಯಯುತ ಮಾತುಗಳಿಗೆ ನಾವೆಲ್ಲರೂ ಮತ್ತೊಮ್ಮೆ ಚಪ್ಪಾಳೆಗಳ ಮುಖೇನ ಅಭಿನಂದಿಸೋಣ, ವಂದಿಸೋಣ, ಬೀಳ್ಕೊಡೋಣ. ಪ್ರೀತಿಯ ಬಾಂಧವಗಳೇ, ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಅನಂತ ಅನಂತ ವಂದನೆಗಳು. ಸುರಕ್ಷತೆಯ ದೃಷ್ಟಿಯಿಂದ ಅತ್ಯಂತ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ ಆರಕ್ಷಕ ಮಿತ್ರರಿಗೆ, ಅಧಿಕಾರಿ ಬಂಧುಗಳಿಗೆ ಅನಂತ ಅನಂತ ವಂದನೆಗಳು. ಇದು ಪತ್ರಕರ್ತರಿಗಾಗಿಯೇ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ. ಸಹಕರಿಸಿದಂತಹ ಮಾಧ್ಯಮ ಮಿತ್ರರಿಗೂ ಕೂಡ ವಿಶೇಷವಾದಂತಹ ವಂದನೆಗಳು. ಎಲ್ಲ ಪ್ರಶಸ್ತಿ ಪುರಸ್ಕೃತರು ದಯಮಾಡಿ
ಆಯುಕ್ತರ ಕೊಠಡಿಗೆ ತೆರಳಬೇಕು. ಪ್ರಶಸ್ತಿ ಪುರಸ್ಕೃತರೆಲ್ಲರೂ ದಯಮಾಡಿ ಹೇಮಂತ್ ಎಂ ನಿಂಬಾಳ್ಕರ್ ಅವರ ಕಚೇರಿಗೆ ತೆರಳಬೇಕು. ತಾವೆಲ್ಲರೂ ಧನ್ಯವಾದಗಳು. ನಮಸ್ಕಾರ. ಶುಭವಾಗಲಿ, ಒಳಿತಾಗಲಿ. ಎಲ್ಲರೂ 3ನೇ ಮಡಿಗೆ ಊಟದ ವ್ಯವಸ್ಥೆಗೆ ತೆರಳಬೇಕಾಗಿ ವಿನಂತಿ. ಪ್ರಶಸ್ತಿ ಪುರಸ್ಕೃತರು ಸಹ 3ನೇ ಮಡಿಗೆ ತೆರಳಬೇಕಾಗಿ ವಿನಂತಿ. ಅಣ್ಣ ಮ್ಯೂಸಿಕ್ ಆಫ್ ಮಾಡು. ದಯಮಾಡಿ ವಿನಂತಿ. ಪ್ರಶಸ್ತಿ ಪುರಸ್ಕೃತರು ಸಹ 3ನೇ ಮಡಿಗೆ ಊಟದ ವ್ಯವಸ್ಥೆಗೆ ತೆರಳಬೇಕಾಗಿ ವಿನಂತಿ.